ನಮಸ್ತೆ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತ ಡಿಟಿ ಸ್ಟುಡಿಯೋಗೆ ಸ್ವಾಗತಿಸ್ತೀನಿ. ಮತ್ತು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಆನ್ಲೈನ್ ತರಗತಿಗಳು, ಆನ್ಲೈನ್ ಇಂಟರಾಕ್ಟಿವ್ ಸೆಷನ್ ಸಂಬಂಧ 2ನೇ ಸೆಮಿಸ್ಟರ್ನ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ನಿರ್ವಹಿಸ್ತಾ ಇರುವಂತ ಕೋರ್ಸ್ ಪ್ರಕಾರ ಸರ್ವಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನು ನಾನು ಪಾಠ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಷ್ಟರವರೆಗೆ 28 ಕ್ಲಾಸ್ಗಳಾಗಿದೆ. ಇದು 29ನೇ ಕ್ಲಾಸು. ಈ ಹಿಂದಿನ ತರಗತಿಗಳಲ್ಲಿ ನಾವು ನಮ್ಮ ಕೋರ್ಸ್ ಕಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಚೈನ್ ಸರ್ವೇಯಿಂಗು, ಕಾಂಪಾಸ್ ಸರ್ವೇಯಿಂಗ್, ಲೆವೆಲಿಂಗ್ ಮತ್ತೆ ಕಾಂಟೂರಿಂಗ್ ಇದ್ರ ಬಗ್ಗೆ ತುಂಬಾ ವಿಚಾರಗಳನ್ನು ನಾವು ಮಾತಾಡ್ತೀವಿ. ಅದರ ಮುಂದುವರೆದ ಭಾಗವಾಗಿ ನೆಕ್ಸ್ಟ್ ಚಾಪ್ಟರ್ ವಿ ಶುಡ್ ಡಿಸ್ಕಸ್ ವಿತ್ ದ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಏರಿಯಾಸ್ ಮತ್ತೆ ವಾಲ್ಯೂಮ್ಸ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕಾಗಿ ಅದಕ್ಕೆ ಅಗತ್ಯ ಇರುವಂತದ್ದು ಕೆಲವು ನಮ್ಗೆ ಈ ನಮ್ಮ ಲೆವೆಲಿಂಗ್ ಅಲ್ಲಿ ಸ್ವಲ್ಪ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಂತ ಹೇಳಿದ್ರೆ, ಅಂಡ್ ಯು ನೋ ದಟ್ ಈಸ್ ಲೆವೆಲಿಂಗ್ ಅಂತ ಹೇಳಿದ ಕೂಡಲೇ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಒಂದು ಲೆವೆಲಿಂಗ್ ಸ್ಟಾಪ್ ಮತ್ತೊಂದು ಲೆವೆಲ್, ಇದು 2 ಇನ್ಸ್ಟ್ರೂಮೆಂಟ್ಗಳು ನಮಗೆ ಅತಿ ಅಗತ್ಯ. ಅಂಡ್ ಆಲ್ಸೋ ಇನ್ ದ ಲೆವೆಲಿಂಗ್ ಆಪರೇಷನ್ಸ್, ಇನ್ ದ ಲೆವೆಲಿಂಗ್ ಆಪರೇಷನ್ಸ್ ಅಲ್ಲಿ ನಾವು ವಿ ಶುಡ್ ನೋ ಅಬೌಟ್, ನೋಡಿ ಇದೆಲ್ಲ ಟರ್ಮ್ಸ್ ಈ ಲೆವೆಲಿಂಗ್ ಅಲ್ಲಿ ನಾವು ಯೂಸ್ ಮಾಡುವಂತ ಟರ್ಮ್ಸ್. ಇದು ಬೆಂಚ್ ಮಾರ್ಕ್, ಇದು ನಾಟ್, ಮತ್ತೆ ಇದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್. ಈ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದ ನಂತರ ಅದನ್ನ ಲೆವೆಲ್ ಮಾಡಬೇಕು. ಲೆವೆಲ್ ಅಂತ ಹೇಳಿದ್ರೆ ಮೇಕಿಂಗ್ ದ ಲೈನ್ ಆಫ್ ಸೈಟ್ ಆರ್ಗಾಂಟಲ್, ಇದು ನಾಟ್. ಮತ್ತೆ ಇದನ್ನ HI ಅಂತ ಕರಿತೀವಿ. ಆ ಲೈನ್ ಅನ್ನ ಅಂದ್ರೆ HI ಅಂತ ಹೇಳಿದ್ರೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಅಬೋವ್ ಸಮ್ ರೆಫರೆನ್ಸ್ ಲೈನ್, ಇದನ್ನ ಇದೊಂದು ಹೈಟ್ ಎಷ್ಟು ಅಂತ ಎಲ್ಲಿಂದ ಇರ್ಬೋದು, ಅದು ಸಮುದ್ರದ ಮಟ್ಟದಿಂದ ಇರ್ಬೋದು ಅಥವಾ ನಾವೇ ಒಂದು ಟೆಂಪರರಿ ಬೆಂಚ್ ಮಾರ್ಕ್ ತಗೊಂಡದ್ದು ಇರ್ಬೋದು, ಎಲ್ಲಿ ಬೇಕಾದ್ರೂ ಆಗಿರ್ಲಿ. ಅದು ಇದನ್ನ ನಾವು ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ದಿಸ್ ವಿ ಆರ್ ಗೋಯಿಂಗ್ ಟು ರೀಡ್ ಇದನ್ನ ನಾವು ಲೆವೆಲಿಂಗ್ ಸ್ಟಾಪ್ ಅನ್ನ ಓದ್ತೀವಿ. ನಾವಿದನ್ನ ಇದು ಲೆವೆಲಿಂಗ್ ಸ್ಟಾಪ್. ಈ ಲೆವೆಲಿಂಗ್ ಸ್ಟಾಪ್ ಓದುವಾಗ ಇದರೊಳಗಡೆ ಈಗ ನಮ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ರಿಮೆಂಬರ್, ನೀವು ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿರ್ಬೇಕು. ಇದೆಲ್ಲ ಗೊತ್ತಿದ್ರೆ ಮಾತ್ರ ನಮ್ಮ ಲೆವೆಲಿಂಗು ಮತ್ತೆ ನಮ್ಮ ಸರ್ವೇಯಿಂಗ್ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ನಾವು ಅದನ್ನ ಅನಲೈಸ್ ಮಾಡ್ಲಿಕ್ಕೆ ಮತ್ತೆ ನಮ್ಗೆ ಬೇಕಾದ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆಲ್ಲ ಆಗುತ್ತೆ. ಬೇಕಾದ ಹಾಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಹಾಗೆ ವಿತ್ ರೆಸ್ಪೆಕ್ಟ್ ಟು ದಟ್ ಈಗ ಏನಂತ ಹೇಳಿದ್ರೆ, ಇದು ಫಸ್ಟ್ ಇನ್ಸ್ಟ್ರೂಮೆಂಟ್ ಅನ್ನು ಸೆಟ್ ಮಾಡಿದ ಕೂಡಲೇ ಫಸ್ಟ್ ರೀಡಿಂಗ್ ಈಸ್ ಆಲ್ವೇಸ್ ದ ಬ್ಯಾಕ್ ಸೈಡ್ ಅಂಡ್ ದ ಲಾಸ್ಟ್ ರೀಡಿಂಗ್ ಈಸ್ ಆಲ್ವೇಸ್ ದ ಫೋರ್ ಸೈಡ್. ಇದನ್ನ ಅಂಡ್ ನಾವು ಯಾವಾಗ ನಮ್ಗೆ ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್, ಯಾವ ಉದ್ದೇಶಕ್ಕೆ ನಾವು ಇದನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಈಗ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಬ್ಯಾಕ್ ಸೈಟ್ ಅಂದ್ರೆ ಏನು, ಫೋರ್ ಸೈಟ್ ಅಂದ್ರೆ ಏನು, ಚೈನ್ ಪಾಯಿಂಟ್ ಅಂದ್ರೆ ಏನು, ಬ್ಯಾಕ್ ಸೈಟ್, ಇದ್ರ ಬಗ್ಗೆ ನಾವು ತುಂಬಾ ವಿಸ್ತಾರವಾಗಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ. ನೀವು ಅದು ಒಂದು ಕ್ಲಾಸ್ ಅಗತ್ಯ ಇದ್ರೆ ಯು ಕ್ಯಾನ್ ಗೋ ಥ್ರೂ ದಟ್, ಅಥವಾ ಗೊತ್ತಿದ್ರೆ ಇಟ್ ಈಸ್ ವೆರಿ ಗುಡ್, ವೆಲ್ ಅಂಡ್ ಗುಡ್. ಹಾಗೆ ಈ ಇನ್ ದ ಲೆವೆಲಿಂಗ್ ಆಪರೇಷನ್ಸ್ ದೀಸ್ ಆರ್ ಸಮ್ ಫಾಲೋಯಿಂಗ್ ಅಪ್ಲಿಕೇಶನ್ಸ್. ಇದನ್ನ ನಾವು ಲೆವೆಲಿಂಗ್ ಅನ್ನ ಯಾವಾಗಲೂ ಕ್ಲಾಸಿಫೈ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದ ಪರ್ಪಸ್, ಹೇಗೆ ನಾವು ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ, ಅದನ್ನ ಯಾವ ರೀತಿ ನಾವು ಯಾವ ಪರ್ಪಸ್ಸಿಗೆ ನಾವು ಲೆವೆಲಿಂಗ್ ಆಪರೇಷನ್ಸ್ ಅನ್ನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ನಾವು ಇದನ್ನ ಕ್ಲಾಸಿಫಿಕೇಶನ್ ಮಾಡಿದೀವಿ. ಇದ್ರ ಬಗ್ಗೆ ಕೂಡ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ. ಯು ಪ್ಲೀಸ್ ರಿಮೆಂಬರ್, ಇದನ್ನ ನಾವು ಇಡೀ ಒಂದು ಕ್ಲಾಸ್ ಅಲ್ಲಿ ಫುಲ್ ಮಾತಾಡಿದೀವಿ. ಇದನ್ನು ಅಷ್ಟೇ ಲೆವೆಲಿಂಗ್ ಇದ್ರ ಬಗ್ಗೆ ಕೂಡ ನಾವು ಮಾತಾಡಿದೀವಿ. ಮತ್ತೆ ಈಗ ನಾನು ಈ ಪ್ರೊಫೈಲ್ ಲೆವೆಲಿಂಗ್ ಮತ್ತೆ ಕ್ರಾಸ್ ಸೆಕ್ಷನಿಂಗ್ ಅಂತ ಒಂದು ವಿಷಯ ಇದೆ. ಅದ್ ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ, ಒಂದು ರೈಲ್ವೆ ಲೈನ್ ಅನ್ನು ನಿರ್ಮಾಣ ಮಾಡ್ಬೇಕಾದ್ರೆ, ಒಂದು ಕೆನಾಲ್ ಅನ್ನ ನಿರ್ಮಾಣ ಮಾಡ್ಬೇಕಾದ್ರೆ, ಒಂದು ಪೈಪ್ ಲೈನ್ ಅನ್ನ ಲೇಯಿಂಗ್ ಮಾಡ್ಬೇಕಾದ್ರೆ ನಾವು ಇದನ್ನೆಲ್ಲ ಕೆಲಸ ಮಾಡ್ಬೇಕಾಗುತ್ತೆ. ಈ ಪ್ರೊಫೈಲ್ ಲೆವೆಲಿಂಗ್, ಕ್ರಾಸ್ ಸೆಕ್ಷನಿಂಗ್ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ. ನಾನು ಕೂಡ ಐ ಆಮ್ ಕಾನ್ಸಂಟ್ರೇಟಿಂಗ್ ಅಬೌಟ್ ದ ಪ್ರೊಫೈಲ್ ಲೆವೆಲಿಂಗ್. ಇದನ್ನ ನಾವು ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಕೂಡ ಕರಿತೀವಿ, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಕೂಡ ನಾವು ಕರಿತೀವಿ ಇದನ್ನ. therefore today I am concentrating on this. ಇದು ಗೊತ್ತಿರದೇ ಇದ್ರೆ, ಇದೆರಡು ವಿಷಯ ಗೊತ್ತಿರದೇ ಇದ್ರೆ ನಮ್ದು ರಸ್ತೆ, ರೈಲ್ವೆ ಲೈನು ಅಥವಾ ನಮ್ಮ ಕ್ಯಾನಲ್ ಅದನ್ನೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಬೇಗ ಟುಡೇ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದೀಸ್ ಟು, ಯಾವುದು ಪ್ರೊಫೈಲ್ ಲೆವೆಲಿಂಗ್ ಮತ್ತು ಕ್ರಾಸ್ ಸೆಕ್ಷನಿಂಗ್. ಈ ಪ್ರೊಫೈಲ್ ಲೆವೆಲಿಂಗ್ ಅನ್ನ ನಾವು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್, ಕ್ರಾಸ್ ಸೆಕ್ಷನಿಂಗ್ ಅಂತ ಕೂಡ ನಾವು ಕರಿತೀವಿ. ಅಂಡ್ ಆಲ್ಸೋ ಪ್ಲೀಸ್ ರಿಮೆಂಬರ್, ಯಾವಾಗ್ಲೂ ನಾವೊಂದು ಇನ್ಸ್ಟ್ರೂಮೆಂಟ್ ಅನ್ನ ಅಥವಾ ಒಂದು ಪ್ರೊಫೈಲ್, ಇದು ಗ್ರೌಂಡ್, ಇದು ಭೂಮಿ ಮೇಲೆ ನಾವು ಲೆವೆಲಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ಈ ಲೆವೆಲಿಂಗ್ ವರ್ಕ್ ಮಾಡುವಾಗ ಹೌ ಟು ಎಂಟರ್ ದಿಸ್ ಅಂತ, ಇದನ್ನ ಹೇಗೆ ಎಂಟ್ರಿ ಮಾಡ್ಬೇಕು, ಇದನ್ನ ಯಾವ ತರ ನಾವು ಎಂಟ್ರಿ ಮಾಡ್ತೀವಿ, ಇದನ್ನ ಹೇಗೆ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ನಾನು ಇದ್ರ ಬಗ್ಗೆ ವಿಸ್ತಾರವಾಗಿ
ಇದನ್ನ ಕ್ಲಾಸ್ 22ನೇ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಈ ಸೀರೀಸ್ ಈಗ ನಡೀತಾ ಇರುವಂತ ಈ ಸರ್ವೇಯಿಂಗ್ 1 ಸೀರೀಸ್ ಅಲ್ಲಿ 22ನೇ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಹೌ ಟು ಎಂಟರ್ ದಿಸ್ ಅಂತ ಇಲ್ಲಿ ನಾವು ತಪ್ಪಬಾರದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಆದ್ರಿಂದ ಇದನ್ನ ನಾವು ಇದು ಒಂದು ಫಸ್ಟ್ ರೀಡಿಂಗ್ ಎಲ್ಲಿ ಎಂಟ್ರಿ ಮಾಡಬೇಕು, ಸೆಕೆಂಡ್ ರೀಡಿಂಗ್ ಅನ್ನು ಎಲ್ಲಿ ಎಂಟ್ರಿ ಮಾಡಬೇಕು, ಮೂರನೇ ರೀಡಿಂಗ್ ಅನ್ನು ಎಲ್ಲಿ ಎಂಟ್ರಿ ಮಾಡಬೇಕು, ಫೋರ್ತ್ ರೀಡಿಂಗ್ ದಟ್ ಈಸ್ ಬ್ಯಾಕ್ ಸೈಡ್. ಇಲ್ಲಿ ನೋಡಿ, when you set up the instrument, ಈ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದ ಕೂಡಲೇ ಇದು ಫಸ್ಟ್ ರೀಡಿಂಗ್ ಈಸ್ ಆಲ್ವೇಸ್ ದ ಬ್ಯಾಕ್ ಸೈಡ್. ದ ಲಾಸ್ಟ್ ರೀಡಿಂಗ್ ಫಾರ್ ದ ಸೆಟಪ್ ಇಸ್ ದ ಫೋರ್ ಸೈಡ್. ಇಂಟರ್ಮೀಡಿಯೇಟ್ ಸೈಡ್ ಇದು. ಇನ್ ಬಿಟ್ವೀನ್ ದಿಸ್ ಫೋರ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ನಡುವೆ ಎಷ್ಟು ರೀಡಿಂಗ್ ನಾವು ತಗೊಂಡ್ರು ಕೂಡ ಅದೇನಾಗುತ್ತೆ ಅಂತಂದ್ರೆ ಇಂಟರ್ಮೀಡಿಯೇಟ್ ಸೈಡ್ ಆಗುತ್ತೆ. ಅದೇ ತರ ನಮ್ಮ ಲೆವೆಲಿಂಗ್ ಸ್ಟಾಂಪ್ ಅದ್ರದ್ದು ಹೈಟ್ 4 ಮೀಟರ್ ಇರ್ಬೋದು, 3 ಮೀಟರ್ ಇರ್ಬೋದು, 6 ಮೀಟರ್ ಇರ್ಬೋದು, ಎಲ್ಲಾ ತರದ್ದು ಸಿಗುತ್ತೆ. ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ವಿ ಆರ್ ಬೈಯಿಂಗ್ ಇಟ್. ನಾರ್ಮಲಿ ನಾವು ನಮ್ಮ ಲೆವೆಲಿಂಗ್ ವರ್ಕ್ ಅಲ್ಲಿ 3 ಮೀಟರ್ ಅಥವಾ 4 ಮೀಟರ್ ಲೆವೆಲಿಂಗ್ ಸ್ಟಾಂಪ್ ಯೂಸ್ ಮಾಡ್ತೀವಿ. ಆದ್ರಿಂದ ಇದು 3.8 3.9 ರೀಡಿಂಗ್ ವರೆಗೆ ನಾವು ರೀಡ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದ ಕೂಡ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿಂದ ಇಲ್ಲಿವರೆಗೆ ಗ್ರೌಂಡ್ ಏನಾಗಿದೆ, ಡೌನ್ವರ್ಡ್ ಗ್ರೇಡಿಯಂಟ್ ಇದೆ. ಆ ಡೌನ್ವರ್ಡ್ ಗ್ರೇಡಿಯಂಟ್ ಇದ್ರೆ ಈ ಇನ್ಸ್ಟ್ರೂಮೆಂಟ್ ಮತ್ತೆ ಈ ಲೆವೆಲಿಂಗ್ ಸ್ಟಾಪ್ ಅನ್ನ ನಾವು ಇಲ್ಲಿ ತಂದಿಟ್ರೆ 4 ಮೀಟರ್ಗಿಂತ ಜಾಸ್ತಿ ಆಗುತ್ತೆ. ಅವಾಗ ನಮ್ಗೆ ರೀಡ್ ಮಾಡಕ್ ಆಗಲ್ಲ, ಲೈನ್ ಆಫ್ ಸೈಟ್ ಕಟ್ ಆಗೋದಿಲ್ಲ. ಅದಕ್ಕೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಶಿಫ್ಟಿಂಗ್ ದ ಇನ್ಸ್ಟ್ರೂಮೆಂಟ್ ಟು ದ ನೆಕ್ಸ್ಟ್ ಸ್ಟೇಷನ್ ಶಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಷನ್ ಶಿಫ್ಟ್ ಮಾಡ್ಬಿಟ್ಟು ಸೇಮ್ ಪಾಯಿಂಟ್ ಅಲ್ಲಿ ಎಲ್ಲಿ ನಾವು ಫೋರ್ ಸೈಡ್ ರೀಡಿಂಗ್ ತಗೊಂಡಿರ್ತೀವಿ ಆ ಫೋರ್ ಸೈಡ್ ರೀಡಿಂಗ್ ಜಾಗದಲ್ಲೇ ನಾವು ಬ್ಯಾಕ್ ಸೈಡ್ ತಗೊಳ್ತೀವಿ. ಇದನ್ನ ಇಲ್ಲಿ ಬ್ಯಾಕ್ ಸೈಡ್ ಆಗುತ್ತೆ. ಮತ್ತೆ ಈ ಸೆಟಪ್ ಅಲ್ಲಿ ಇದು ಫೋರ್ ಸೈಡ್ ಆಗುತ್ತೆ, ಇದು ಇಂಟರ್ಮೀಡಿಯೇಟ್ ಸೈಟ್ ಆಗ್ತದೆ, ಇದು ಇಂಟರ್ಮೀಡಿಯೇಟ್ ಸೈಟ್ ಆಗುತ್ತೆ. ಇದನ್ನ ಹೀಗೆ ನಾವು ರೀಡಿಂಗ್ಸ್ ಎಲ್ಲ ತಗೊಂಡು ಅದನ್ನೆಲ್ಲ ಹೀಗೆ ಈ ಫಾರ್ಮೆಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಕ್ಲಾಸ್ 22 ಅಲ್ಲಿ ಇದನ್ನ ಫುಲ್ 1 ಅವರ್ ಫುಲ್ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅಂಡ್ ಆಲ್ಸೋ ಅದು ಎಂಟ್ರಿ ಮಾಡಿದ ಅಷ್ಟೇ ಅಲ್ಲ, ಆಫ್ಟರ್ ಎಂಟ್ರಿಂಗ್ ನಾವು ಹೌ ಟು ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂಡ್ ಆಲ್ಸೋ ಹೌ ಟು ಕ್ಯಾಲ್ಕುಲೇಟ್ ದ ರಿಡಕ್ಷನ್ ಆಫ್ ಲೆವೆಲ್ಸ್, ರಿಡ್ಯೂಸ್ ಲೆವೆಲ್ಸ್. ಇದನ್ನ ಈಗ ವಿತ್ ರೆಸ್ಪೆಕ್ಟ್ ಟು ದ ಬೆಂಚ್ ಮಾರ್ಕ್ ಇದು ಎಷ್ಟಾಗುತ್ತೆ, ಇದ್ರದ್ದು ಲೆವೆಲ್ ಎಷ್ಟು, ಇದ್ರದ್ದು ಎಲಿವೇಶನ್ ಎಷ್ಟು, ಈ ಪಾಯಿಂಟ್ ಎಲಿವೇಶನ್ ಎಷ್ಟು, ಈ ಪಾಯಿಂಟ್ ಎಲಿವೇಶನ್ ಎಷ್ಟು, ಎಲ್ಲೆಲ್ಲಿ ನಾವು ರೀಡಿಂಗ್ ತಗೊಂಡಿರ್ತೀವಿ ಆ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಅವರ್ ಬೆಂಚ್ ಮಾರ್ಕ್. ಈ ಬೆಂಚ್ ಮಾರ್ಕ್ ವಿತ್ ರೆಸ್ಪೆಕ್ಟ್ ಟು ದ ಬೆಂಚ್ ಮಾರ್ಕ್ ಅದ್ರದ್ದು ಲೆವೆಲ್ ಎಷ್ಟು, ಇದ್ರದ್ದು ಎಲಿವೇಶನ್ ಎಷ್ಟು, ಹಾಗೆ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನಾವು ಲೆವೆಲ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇದನ್ನ ಎಲಿವೇಶನ್ ಫೈಂಡ್ ಔಟ್ ಮಾಡ್ತೀವಿ. ಇದನ್ನ ಕೂಡ ಇದ್ರ ಬಗ್ಗೆ ನಾವು ಒಂದು ಕ್ಲಾಸ್ 22ರಲ್ಲಿ ನಾ ಇದನ್ನ ಫುಲ್ ಡೆಮಾನ್ಸ್ಟ್ರೇಟ್ ಮಾಡಿದೀನಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ ಹೇಗೆ ಅಂತ ಹೇಳಿದೀನಿ. ಇದನ್ನ ಎಂಟ್ರಿ ಮಾಡೋದು ಹೇಗೆ ಅಂತ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಇದನ್ನೆಲ್ಲ ನಾವು ಮಾತಾಡಿದ್ವಿ. ಇದು ಯಾಕೆ ನಾನು ಮಾತಾಡಿದೀನಿ ಅಂತ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಇದನ್ನ ನಾವು ಟೆಲ್ ಯು ಲಿಟಲ್ ಲೇಟರ್. ಈಗ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಈಸ್ ಅಂಡ್ ಆಲ್ಸೋ ವಿ ನೋ ದಟ್ ಇದನ್ನ ಚೆಕ್ ಮಾಡ್ಲಿಕ್ಕೆ ನಾವು ಮಾಡಿದ ಕೆಲಸ ಎಲ್ಲ ಸರಿ ಉಂಟಾ ಅಂತ. ನಾವು ಮಾಡಿದ್ದು ಸರಿ ಉಂಟಾ. HI ಮೆಥಡ್ ಒಂದಿದೆ, ರೈಸ್ ಅಂಡ್ ಫಾಲ್ ಮೆಥಡ್ ಇದೆ. ಅದು 22, 23, 24, 21, 22, 23 ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ 21, 22, 23 ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ನಾವು ಅದ್ರ ಬಗ್ಗೆ ವಿಸ್ತಾರವಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಇದ್ರ ಬಗ್ಗೆ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ. ಅದರಿಂದ ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಟ್. ಇದನ್ನ ಟುಡೇ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್. ಈ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂದ್ರೇನು, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂದ್ರೇನು, ಅಥವಾ ಪ್ರೊಫೈಲ್ ಲೆವೆಲಿಂಗ್ ಅಂದ್ರೇನು, ಸ್ವಲ್ಪ ವ್ಯತ್ಯಾಸ ಉಂಟು ಆ ಟರ್ಮ್ಸ್ ಗಳಿಗೆ. ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂದ್ರೇನು, ವಾಟ್ ಈಸ್ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂಡ್ ವೈ ವಿ ಆರ್ ಕಾಲಿಂಗ್ ದಟ್, ಅಂಡ್ ವಾಟ್ ಈಸ್ ಪ್ರೊಫೈಲ್ ಲೆವೆಲಿಂಗ್, ಅದ್ರ ಬಗ್ಗೆ ಐ ವಿಲ್ ಎಕ್ಸ್ಪ್ಲೈನ್. ನೋ ಯು ಸಿ ದಿಸ್ ಈಸ್ ದ ಗ್ರೌಂಡ್. ಇದೊಂದು ಗ್ರೌಂಡ್ ಇದೆ. ನಾನೀಗ ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ದೀನಿ, ನಾನೀಗ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್. ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂದ್ರೆ ಲೆವೆಲಿಂಗ್ ಆಪರೇಷನ್ಸ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ಈಗ ಲೆವೆಲಿಂಗ್ ಆಪರೇಷನ್ಸ್ ಅಂದ್ರೆ ಏನು, ವಾಟ್ ಈಸ್ ಲೆವೆಲಿಂಗ್ ಆಪರೇಷನ್? ಲೆವೆಲಿಂಗ್ ಆಪರೇಷನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಯೂಸಿಂಗ್ ದ ಫೈಂಡಿಂಗ್ ಔಟ್ ದ ಎಲಿವೇಶನ್ಸ್ ಆಫ್ ಡಿಫರೆಂಟ್ ಲೊಕೇಶನ್ಸ್. ಗ್ರೌಂಡ್ ನ ಮೇಲೆ ನಾವು ಗ್ರೌಂಡ್ ಭೂಮಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಹೈಟ್ ಇದೆ ಅಥವಾ ಎಷ್ಟು ಕಡಿಮೆ ಇದೆ, ಎಷ್ಟು ಎತ್ತರದಲ್ಲಿದೆ, ಅದನ್ನ ತಿಳ್ಕೊಳ್ಳುವಂಥದ್ದು ಇದೊಂದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ವಿ ಆರ್ ಆಪರೇಟಿಂಗ್. ಇದನ್ನ ದಟ್ ಈಸ್ ಕಾಲ್ಡ್ ಲೆವೆಲಿಂಗ್. ಇದನ್ನ ಆ ಲೆವೆಲಿಂಗ್ ಅಲ್ಲಿ ನಾವೀಗ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್. ಪ್ಲೀಸ್ ನೋಟ್ ಡೌನ್. ಈಗ ಇಲ್ಲೊಂದು ಏರಿಯಾ ಇದೆ. ನಾವು ಐ ವಾಂಟ್ ಟು ಮೇಕ್ ಎ ರೋಡ್. ಇಲ್ಲಿಂದ ಇಲ್ಲಿವರೆಗೆ ಒಂದು ರಸ್ತೆ ಮಾಡ್ಲಿಕ್ಕಿದೆ. ಇದು 100 ಮೀಟರ್ ಇರ್ಬೋದು, 200 ಮೀಟರ್ ಇರ್ಬೋದು, 2 ಕಿಲೋಮೀಟರ್ ಇರ್ಬೋದು, 20 ಕಿಲೋಮೀಟರ್ ಇರ್ಬೋದು, ವಾಟ್ ಎವರ್ ಮೇ ಬಿ. ಇದನ್ನ ನಾನು ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಇದನ್ನ ಹೇಳ್ತೀನಿ ನಾನು ನಿಮ್ಗೆ ಹೌ ಟು ಡೂ ಇಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಐ ಆಮ್ ಟೇಕಿಂಗ್ ದಿಸ್. ಇದು ಒಂದು ಲೈನ್, ಇದು ಸೆಂಟ್ರಲ್ ಲೈನ್ ಅಂತ ಹೇಳೋದು. ಇದಕ್ಕೆ ಯಾವುದು ರಸ್ತೆಯನ್ನು ನಿರ್ಮಾಣ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಎಲ್ಲಿ ಪ್ರಪೋಸ್ ಮಾಡ್ತೀವಿ ರೋಡನ್ನ,
ಅದು ಕರ್ವ್ಸ್ ಇರ್ಬೋದು, ಎಡಗಡೆ ಬಲಗಡೆಗೆ ಟರ್ನಿಂಗ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ಇಲ್ಲೊಂದು ವ್ಯಾಲಿ ಇದೆ, ಚೇಂಜ್ ಮಾಡ್ಲಿಕ್ಕೆ ಇರ್ಬೋದು, ಗುಡ್ಡೆ ಬರುತ್ತೆ ಚೇಂಜ್ ಮಾಡ್ಲಿಕ್ಕೆ ಇರ್ಬೋದು, ಒಂದು ಮನೆ ಬರುತ್ತೆ ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಇರ್ಬೋದು. ಅದೆಲ್ಲ ಮತ್ತೆ ಕಲೀರಿ. ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಅಬೌಟ್ ದ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್. ಇದನ್ನ ಹೇಗೆ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಯಾವಾಗಲೂ ಎಲ್ಲಿ ವೇರ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಎ ರೋಡ್ ಅಥವಾ ಕನ್ಸ್ಟ್ರಕ್ಟ್ ಎ ಕೆನಾಲ್ ಆರ್ ಕನ್ಸ್ಟ್ರಕ್ಟ್ ಎ ರೈಲ್ವೆ ಲೈನ್, ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸೆಂಟ್ರಲ್ ಲೈನ್ ಅನ್ನ ಚೈನ್ ಲೈನ್ ಅನ್ನ ಫುಲ್ ಮಾಡ್ತೀವಿ. ಇದನ್ನ ಚೈನ್ ಲೈನ್ ಫುಲ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಆ ಕಡೆ ಈ ಕಡೆ ಮಾರ್ಕಿಂಗ್ ಮಾಡ್ತೀವಿ. ಇದನ್ನ ಅಂದ್ರೆ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರಪೋಸ್. ಇದು ರೋಡ್ ವಿಡ್ತ್ ಅಂತ. ಇದು ರೋಡ್ ವಿಡ್ತ್ ಇರ್ಬೋದು, ಕೆನಾಲ್ ವಿಡ್ತ್ ಇರ್ಬೋದು, ಅಥವಾ ರೈಲ್ವೆ ಲೈನ್ ವಿಡ್ತ್ ಇರ್ಬೋದು, ವಾಟ್ ಎವರ್ ಮೇ ಬಿ. ಇದನ್ನ ನಾನು ನಿಮ್ಗೆ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಇದನ್ನ ಈಗ ನೋಡಿ, ಈಗ ಈ ವಿಡ್ತನ್ನ ದಿಸ್ ವಿಡ್ತ್ ವಿ ಆರ್ ಕಾಲಿಂಗ್ ದಿಸ್ ಆಸ್, ಇದನ್ನ ಏನ್ ಕರಿತೀವಿ ನಾವು ಅಂತ ಹೇಳಿದ್ರೆ, ಒಂದ್ ವೇಳೆ ರೋಡ್ ನಿರ್ಮಾಣ ಮಾಡಿದ್ರೆ ಇದನ್ನ ಕ್ಯಾರಿಯೇಜ್ ವೇ ಅಂತ ಕರಿತೀವಿ ನಾವು. ಇದನ್ನ ನಮ್ಮ ವೆಹಿಕಲ್ ಮೂವ್ಮೆಂಟ್ ಆಗುವಂತದ್ದು. ಇದು ಈ ವಿಡ್ತ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ವಿಡ್ತ್ ದ ವಿಡ್ತ್ ಈಸ್ ಸಿಂಗಲ್ ಲೇನ್. ಅದು ಇನ್ನೊಂದು ಬೇರೆ ಚಾಪ್ಟರ್ ಇದೆ, ಅದು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಬರುವಾಗ ಆಗ ರೋಡ್ ಬಿಡ್ತು, ಕ್ಲಾಸಿಫಿಕೇಶನ್ ಆಫ್ ರೋಡ್ಸ್, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಅಬೌಟ್ ದ ಲಾಂಜಿಟ್ಯೂಡಿನಲ್ ಲೈನ್. ಬಟ್ ಸ್ಟಿಲ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಓವರ್ ವ್ಯೂ. ವಾಟ್ ಇಸ್ ದ ರೋಡ್ ಬಿಡ್ತ್ ಅಂತ, ಎಷ್ಟು ನಾವು ಆಗಲ್ಲ ಸರ್ವೆ ಮಾಡಬೇಕು, ಎಷ್ಟು ಉದ್ದ ಎಲ್ಲಿಂದ ಎಲ್ಲಿವರೆಗೆ ನಾವು ಲೆವೆಲ್ ಮಾಡಿ ನಮಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಇರುತ್ತೆ ಅಲ್ಲಿವರೆಗೆ ಮಾಡ್ಕೊಂಡು ಹೋಗ್ತೀವಿ. ದ ವಿಡ್ತ್, ವಾಟ್ ಇಸ್ ದ ವಿಡ್ತ್? ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನೀವು ಮಾಡ್ತೀರಿ ಅಂತ ಹೇಳಿದ ಕೂಡಲೇ ಏನಾಗುತ್ತೆ, ಸಿಂಗಲ್ ಲೈನ್ ರೋಡ್ ಬರುತ್ತೆ. ಸಿಂಗಲ್ ಲೈನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಕ್ಯಾರೇಜ್ ವೇ. ಬಿಟ್ವೀನ್ ಹಾಕಿರ್ತಾರೆ ನೋಡಿ, ಡವರ್ ಹಾಕಿರ್ತಾರಲ್ಲ, ದಟ್ ವಿಡ್ತ್ ಈಸ್ 3.5 ಮೀಟರ್. ದಟ್ ಈಸ್ ಕಾಲ್ಡ್ ಕ್ಯಾರೇಜ್ ವೇ. ಮತ್ತೆ ಆ ಕಡೆ ಈ ಕಡೆಗೆ 1 ಮೀಟರ್ ಫುಟ್ಪಾತ್ ಬಿಡ್ತಾರೆ, ಅಥವಾ ಶೋಲ್ಡರ್ಸ್ ಅಂತ ಹೇಳ್ತೀವಿ ನಾವು ಅದನ್ನ. ಅದ್ರ ನಂತರ ಒಂದು ಅರ್ಧ ಮೀಟರ್ ಡ್ರೈನ್ ಇರುತ್ತೆ ಎರಡು ಕಡೆಗೆ. ಇದನ್ನ ನಾವು ರೋಡ್ ಬಿಡ್ತ ಅಂತ ಹೇಳುವಾಗ 3.5 ಮೀಟರ್, 1 ಮೀಟರ್, 1 ಮೀಟರ್, 5.5 ಮೀಟರ್ ಪ್ಲಸ್ 1 ಮೀಟರ್ ಡ್ರೈನ್, ಅವಾಗ 6.5 ಮೀಟರ್ ಆಗುತ್ತೆ. ಆಗ ಸರ್ವೆ ಮಾಡ್ಬೇಕಾದ್ರೆ ನಾವು 7 ಮೀಟರ್ ಮಾಡ್ಬೇಕಾಗ್ಬೋದು, 8 ಮೀಟರ್ ಮಾಡ್ಬೇಕಾಗ್ಬೋದು, 10 ಮೀಟರ್ಗೆ ಮಾಡ್ಬೇಕಾಗ್ಬೋದು. ದೇರ್ಫೋರ್ ಇದು ಸಿಂಗಲ್ ಲೇನ್ ರೋಡ್ ಆದ್ರೆ ಹೀಗೆ. ಡಬಲ್ ಲೈನ್ ರೋಡ್ ಆದ್ರೆ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, 2 ಲೇನ್ ರೋಡ್ ದಟ್ ಈಸ್ 7 ಮೀಟರ್ ಇರ್ತದೆ ಕ್ಯಾರೇಜ್. ಡಾಮರ್ ಹಾಕುವಂತದ್ದು ಬಿಟ್ವೀನ್ ನಾವೆಷ್ಟು ನಾವು ಡಾಮರೀಕರಣ ಮಾಡ್ತೀವಿ ಅದು 7 ಮೀಟರ್ ಇರುತ್ತೆ. 3 ಲೈನ್ ಇರ್ಬೋದು. 3 ಲೈನ್ ಅಂದ್ರೆ 10.5 ಮೀಟರ್ ಆಗುತ್ತೆ. ಅಥವಾ 4 ಲೈನ್ ಇರ್ಬೋದು. 4 ಲೈನ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಡಾಮರ್ ಇರ್ತದೆ, ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಡಾಮರ್ ಇರುತ್ತೆ. ಇಲ್ಲಿ ಒಂದು ಇಲ್ಲಿ ಒಂದು ಮೀಡಿಯಂ ಇರ್ತದೆ, ಮಧ್ಯದಲ್ಲಿ ಒಂದು ಅರ್ಧ ಮೀಟರ್ ಅಥವಾ 1 ಮೀಟರ್ ಡಿಪೆಂಡಿಂಗ್ ಅಪಾನ್ ದ ಸ್ಪೇಸ್ ಅವೈಲೇಬಲ್. ಮತ್ತೆ ಇದು ಇಲ್ಲಿಂದ ಇಲ್ಲಿಗೆ 3.5 ಮೀಟರ್, ಇಲ್ಲಿಂದ ಇಲ್ಲಿಗೆ 7 ಮೀಟರ್, ಇಲ್ಲಿಂದ ಇಲ್ಲಿಗೆ 7 ಮೀಟರ್, 14 ಮೀಟರ್ ಆಯ್ತು. ಮತ್ತೆ ಮೀಡಿಯಂ ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್, ಈ ರೋಡ್ ಈ ಕಡೆ ವೆಹಿಕಲ್ ಈ ಕಡೆ ಕ್ರಾಸ್ ಆಗದಿರೋ ಹಾಗೆ ಒಂದು ಐಲ್ಯಾಂಡ್ ಇರುತ್ತೆ. ಇದನ್ನ ಆಲ್ ಅಲಾಂಗ್ ದ ರೋಡ್, ಇದನ್ನ ಮೀಡಿಯಂ ಅಂತ ಕರಿತೀವಿ ನಾವು. ಅದು ಡಿಪೆಂಡಿಂಗ್ ಅಪಾನ್ ದ ಸ್ಪೇಸ್ ಅವೈಲೇಬಲ್. ಅರ್ಧ ಮೀಟರ್ ಇರ್ಬೋದು, 1 ಮೀಟರ್ ಇರ್ಬೋದು, 2 ಮೀಟರ್ ಇರ್ಬೋದು, 5 ಮೀಟರ್ ಇರ್ಬೋದು, 10 ಮೀಟರ್ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದಟ್ ಇಸ್ ಸ್ಪೇಸ್ ಅವೈಲೇಬಲ್, ಲ್ಯಾಂಡ್ ಅವೈಲೇಬಲ್. ಇದನ್ನ ಹಾಗೆ ಮತ್ತೆ ಅದರ ನಂತರ ಇಲ್ಲಿ 1 ಮೀಟರ್ ಮಿನಿಮಮ್ ಶೋಲ್ಡರ್ಸ್ ಇರ್ತದೆ, ಈ ಕಡೆ 1 ಮೀಟರ್ ಮಿನಿಮಮ್ ಶೋಲ್ಡರ್ಸ್ ಇರ್ತದೆ. ಅದ್ರ ಬದಿಯಲ್ಲಿ ಡ್ರೈನ್ ಇರುತ್ತೆ, ಅದ್ರ ಬದಿಯಲ್ಲಿ ಡ್ರೈನ್ ಇರುತ್ತೆ. ಹೀಗೆ ದಟ್ ಇಸ್ ದ ಟೋಟಲ್ ಬಿಡ್ತು. ಈಗ ಏನಾಗುತ್ತೆ, ಇದು 7 ಮೀಟರ್, ಇದು 7 ಮೀಟರ್, 14 ಮೀಟರ್, ಇದು 14 ಪ್ಲಸ್ ಇದು 1 ಮೀಟರ್, ದಟ್ ಈಸ್ 15 ಮೀಟರ್ ಆಯ್ತು. ದೆನ್ ಆ ಕಡೆಗೆ 1.5 ಮೀಟರ್, ದೆನ್ ಈ ಕಡೆಗೆ 1.5 ಮೀಟರ್, ಇದನ್ನ ಅಲ್ಲಿಗೆ 15 3 18 ಮೀಟರ್ ಆಯ್ತು. 18 ಮೀಟರ್ ಟೋಟಲ್ ಬಿಡ್ತು ನಾವು ಸರ್ವೆ ಮಾಡ್ಬೇಕಾದ್ರೆ ಬಿಡ್ತು. ಈಗ ಸೆಂಟ್ರಲ್ ಇಂದ ಆ ಕಡೆಗೆ 7.5 ಮೀಟರ್, ಈ ಕಡೆಗೆ 7.5 ಮೀಟರ್. ಬಟ್ ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ಡಬಲ್ ಸರ್ವೆ ಮಾಡ್ತೀವಿ ಬಿಡ್ತು. ಇದನ್ನ that I will tell you how to use this. Now let us concentrate, understand only that is what should be the width ಅಂತ ನಾನು ಇಲ್ಲಿ ಬರ್ತಿದ್ದೀನಿ. ಈ ವಿಡ್ತ್ ಎಷ್ಟಿದೆ ಅಂತ ಮಾತ್ರ ನಾವು ಒಂದು ಸ್ವಲ್ಪ ಗೊತ್ತಾಗ್ಲಿ ಅಂತ ಒಂದು ವ್ಯೂ, ಓವರ್ ಆಲ್ ವ್ಯೂ. ರೋಡ್ ಅಂದ್ರೆ ಏನು, ರೋಡ್ ಅಂದ್ರೆ ರೋಡ್ ವಿಡ್ತ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಮಾತ್ರ ನಾನು ಸ್ವಲ್ಪ ಹೈಲೈಟ್ ಕೊಟ್ಟಿದ್ದೀನಿ. ಇದನ್ನ ನೀವು in detail you are going to read in the next classes. ಇದನ್ನ ಬೇರೆ ಸಬ್ಜೆಕ್ಟ್ ಅಲ್ಲಿ ಮುಂದಿನ ಕ್ಲಾಸ್ಗಳಲ್ಲಿ ನೀವು ಅದನ್ನ ಕಲಿತೀರಿ. Now let us understand only that is classification of roads based on the width, road width, single lane road, double lane road, 4 lane road, like ಈಗೆಲ್ಲ ಅಡ್ವಾನ್ಸ್ಡ್ ನಮ್ದು ವೆಹಿಕಲ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ರೋಡ್ ವಿಡ್ತ್ ನಾವು ದೊಡ್ಡದು ಮಾಡ್ತಾ ಇದ್ದೀವಿ. ಇದನ್ನ ವಿಡ್ತ್ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದೀವಿ. ಇದನ್ನ ನಾವು that depends upon the money available, that depends upon the users, that depends upon where we are doing it.
ಎಲ್ಲಿ ಅದನ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಹಣ ಇದೆ, ಜಾಗ ಎಷ್ಟಿದೆ, ಅದು ಆ ರೋಡಲ್ಲಿ ಎಷ್ಟು ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ 10 ವೆಹಿಕಲ್ ಇರುತ್ತೆ ಅಲ್ಲಿ. ಎಕ್ಸ್ಪ್ರೆಸ್ ವೇ ಯಾಕೆ ನಮಗೆ, ಇದು ನಾಟ್ ಒನ್ ಸಿಂಗಲ್ ಲೇನ್ ಇಸ್ ಮೋರ್ ದನ್ ಸಫಿಷಿಯಂಟ್. 3.5 ಮೀಟರ್ ಒಂದು 500 ವೆಹಿಕಲ್ ಹೋಗುತ್ತೆ. ಆಗ ವಿ ನೀಡ್ ಟು ಮೇಕ್ ದಟ್ ಇಸ್ 2 ವೇ, ಮಿನಿಮಮ್ 2 ಲೇನ್ ರೋಡ್ ಬೇಕು ನಮಗೆ. 2 ಮೀಟರ್ ಬಿಡ್ತಿರುವಂತದ್ದು ರಸ್ತೆ ಬೇಕು ನಮಗೆ. ಹಾಗೆ ನ್ಯಾಷನಲ್ ಹೈವೇಗಳು, ಸ್ಟೇಟ್ ಹೈವೇಗಳು, ವಿಲೇಜ್ ರೋಡ್ಸು, ದೆನ್ ಡಿಸ್ಟ್ರಿಕ್ಟ್ ರೋಡ್ಸು, ತಾಲೂಕಾ ರೋಡ್ಸು, ಹೀಗೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇದೆ. ದಟ್ ಯು ಕ್ಯಾನ್ ಲರ್ನ್ ಲಿಟಲ್ ಲೇಟರ್. ಇದನ್ನ ಈಗಲ್ಲ, ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನೀವು ಇದ್ರ ಬಗ್ಗೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಬರುವಾಗ ಅದ್ರ ಬಗ್ಗೆ ಇನ್ನು ಜಾಸ್ತಿ ವಿಚಾರಗಳನ್ನು ತಿಳ್ಕೊಳ್ಬಹುದು. ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ದಟ್ ಈಸ್ ಅಬೌಟ್ ದ ಲಾಂಜಿಟ್ಯೂಡ್ ಲೆವೆಲಿಂಗ್ ಅಂಡ್ ಲ್ಯಾಂಡಿಂಗ್. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ, ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಅಂತ, ವಾಟ್ ಇಸ್ ದ ನೆಸೆಸಿಟಿ ಆಫ್ ಡೂಯಿಂಗ್ ಇಟ್, ಇದನ್ನ ಯಾಕೆ ನಾವು ಮಾಡಬೇಕು ಅಂತ, ಇದನ್ನ ಯಾಕೆ ಮಾಡಬೇಕು, ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಐ ವಿಲ್ ಟೆಲ್ ಯು ಅಬೌಟ್ ಇಟ್. ಇದನ್ನ ಒಂದು ಸೆಂಟ್ರಲ್ ಲೈನ್ ಡ್ರಾ ಮಾಡಿದೀವಿ, ಮತ್ತೆ ಆ ಕಡೆ ಈ ಕಡೆ ಇದು ದಟ್ ಈಸ್ ಲೇನ್ ವಿಡ್ತ್, ರೋಡ್ ವಿಡ್ತ್ ಅಂತ ನಾವು ಮಾರ್ಕ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. ಇದು 3.5 ಮೀಟರ್ ಇರ್ಬೋದು, 7 ಮೀಟರ್ ಇರ್ಬೋದು. ಓಕೆ, ದೆನ್ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಈಗ ಅಂತ ಹೇಳಿದ್ರೆ, ನೋಡಿ ಯಾವಾಗ ಇಲ್ಲಿಂದ ಇಲ್ಲಿಗೆ ರೋಡ್ ಮಾಡುವಾಗ ಅಂಡ್ಯುಲೇಷನ್ಸ್, ಭೂಮಿ ಒಂದೇ ಲೆವೆಲ್ ಇರೋದಿಲ್ಲ. ಕೆಲವು ಸಾರಿ ಇಲ್ಲಕ್ಕಿರ್ತದೆ, ಕೆಲವು ಸಾರಿ ವ್ಯಾಲಿ ಇರ್ತದೆ, ಮತ್ತೆ ಕೆಲವು ಸಾರಿ ತುಂಬಿಸ್ಲಿಕ್ಕೆ ಇರ್ತದೆ ಮಣ್ಣನ್ನ, ಕೆಲವು ಸಾರಿ ಕಟಿಂಗ್ ಮಾಡ್ಲಿಕ್ಕೆ ಇರುತ್ತೆ. ಅದರಿಂದ ಎಂತ ಯಾವಾಗ ಬರುತ್ತೆ ಅಂತ ನೋಡಿ. ಈಗ ಅದೇ ಆಗ ಸರ್ವೆ ಮಾಡಿ ಆ ರೋಡ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಯು ಕ್ಯಾನ್ ವಾಚ್ ದಿಸ್ ಇಯರ್. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕಟಿಂಗ್ ಮಾಡಿದ್ದಾರೆ, ಈ ಕಡೆ ಸೈಡ್ ಅಲ್ಲಿ ಕಟಿಂಗ್ ಮಾಡಿದ್ದಾರೆ, ಬಟ್ ಈ ಕಡೆ ಸೈಡ್ ಅಲ್ಲಿ ಕಟಿಂಗ್ ಮಾಡಲಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ, ಅರ್ಥನ ಇಲ್ಲಿ ಕಟಿಂಗ್ ಮಾಡಿದ್ದನ್ನ, ಕಟ್ ಮಾಡಿದ ಅರ್ಥನ ಇಲ್ಲಿ ತುಂಬಿಸಿದ್ದಾರೆ. ಇದನ್ನ ದೇರ್ಫೋರ್ ಅದನ್ನ ಈಗ ನಾವೇನ್ ಕರಿತೀವಿ ಇಲ್ಲ ಅಂತೇಳಿ ಇಂಥ ಸಂದರ್ಭ ಬಂದ್ರೆ ವಿ ಕಾಲ್ ಇಟ್ ಆಸ್ ಪಾರ್ಟ್ ಕಟಿಂಗ್ ಅಂಡ್ ಪಾರ್ಟ್ ಫಿಲ್ಲಿಂಗ್ ಅಂತ. ಪಾರ್ಶಿಯಲಿ ಕಟಿಂಗ್ ಅಂಡ್ ಪಾರ್ಶಿಯಲಿ ಫಿಲ್ಲಿಂಗ್. ಒಂದು ಅರ್ಧ ಕಟಿಂಗ್ ಮಾಡಿದೀವಿ, ಇನ್ನೊಂದು ಕಡೆಗೆ ಫಿಲ್ ಮಾಡಿದೀವಿ. ಇದನ್ನ ದಿಸ್ ಇಸ್ ಒನ್ ಕೈಂಡ್ ಆಫ್ ದಟ್ ಈಸ್ ರೋಡ್ ಕನ್ಸ್ಟ್ರಕ್ಷನ್. ಇದನ್ನ ಅರ್ಥ ಫಿಲ್ಲಿಂಗ್ ಮತ್ತೆ ಕಟಿಂಗ್. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಷ್ಟು ಕಟ್ ಮಾಡಬೇಕು, ಎಷ್ಟು ತುಂಬಿಸ್ಬೇಕು ಅಂತ. ಕಟ್ ಮಾಡ್ಲಿಕ್ಕೆ ಒಂದು ಬೆಲೆ ಇದೆ, ರೇಟ್ ಇದೆ, ಮತ್ತೆ ತುಂಬಿಸ್ಲಿಕ್ಕೆ ಮತ್ತೊಂದು ರೇಟ್ ಇದೆ. ದೇರ್ಫೋರ್ and also I told you in one of the class, balanced cutting anta, balanced filling anta, balanced earthwork anta. Balanced earthwork ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಮಣ್ಣನ್ನ ಕಟ್ ಮಾಡ್ತೀವಿ ಅಷ್ಟನ್ನು ತುಂಬಿಸ್ಲಿಕ್ಕೆ ಇಲ್ಲ, ಸಮ ಬೇಕು. ಇದು ದಟ್ ಇಸ್ ಕಾಲ್ಡ್ ಬ್ಯಾಲೆನ್ಸ್. ಇದನ್ನ ಇಲ್ಲಿಂದ ಅರ್ಥನ ಹೊರಗಡೆ ತಗೊಂಡೋಗ್ಬಾರ್ದು, ಅಥವಾ ಹೊರಗಡೆಯಿಂದ ಅರ್ಥನ ತಗೊಂಡ್ಬಂದು ಫಿಲ್ ಮಾಡಬಾರ್ದು. ಹಾಗೆ ನಾವು ಮ್ಯಾನೇಜ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಇಂಜಿನಿಯರಿಂಗ್. ಅದನ್ನ ನಾವು ಇಂಜಿನಿಯರಿಂಗ್ ಅಂತ ಕರೀತೀವಿ. ಇದು ಪಾರ್ಶಿಯಲ್ ಕಟಿಂಗ್ ಅಂಡ್ ಪಾರ್ಶಿಯಲ್ ಫಿಲ್ಲಿಂಗ್. ನೋಡಿ, ಈ ಕಡೆ ಕಟ್ ಮಾಡಿದ್ದಾರೆ, ಈ ಕಡೆ ತುಂಬಿಸಿದ್ದಾರೆ, ಮತ್ತೆ ಬಿಟಮಿನ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಓಕೆ, ಸಿಮಿಲರ್ಲಿ ನೀವು ಇನ್ನೊಂದು ಈಗ ನೋಡಿ, ಇಲ್ಲಿ ಸೆಕ್ಷನ್ ನೋಡಿ, ಇದ್ರೊಳಗಡೆ ಇಲ್ಲಿ ನೋಡುವಾಗ ಏನಾಗುತ್ತೆ ನೋಡಿ, ಇಲ್ಲಿ ಕಟಿಂಗ್ ಇದೆ, ಇಲ್ಲಿ ಕಟಿಂಗ್ ಇದೆ, ಎರಡು ಕಡೆನೂ ಕಟಿಂಗ್ ಇದೆ. ಇದು ಯಾಕೆ ಕಟ್ ಮಾಡ್ಬೇಕಂತ, ಇಲ್ಲಂದ್ರೆ ನಮ್ದು ರೋಡ್ ಹೈಟ್ ಜಾಸ್ತಿ, ಸ್ಲೋಪ್ ಜಾಸ್ತಿ ಆಗುತ್ತೆ, ಇದನ್ನ ಗ್ರೇಡಿಯಂಟ್ ಜಾಸ್ತಿ ಆಗುತ್ತೆ, ಇದು ಸ್ಟೀಪ್ ಆಗ್ಬಿಡುತ್ತೆ ನಮ್ಮ ರೋಡ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ದಟ್ ಈಸ್ ವಿ ಆರ್ ಕಟಿಂಗ್ ದಿಸ್. ಇದನ್ನ ಈಗ ಕಟ್ ಮಾಡಿ ಇದನ್ನ ಮಾಡಿ, ಇದು ಫುಲ್ ಕಟಿಂಗ್, ಎರಡು ಕಡೆನೆ ಇದು ಫುಲ್ ಇಡೀ ರೋಡ್, ಟೋಟಲ್ ರೋಡ್ ವಿಡ್ತ್ ಇಸ್ ರೋಡ್ ಇನ್ ಕಟಿಂಗ್. ಇದನ್ನ ರೋಡ್ ಅರ್ಥನ ಕಟ್ ಮಾಡಿ ರೋಡ್ ಮಾಡುವಂಥದ್ದು, ಇದನ್ನ ರೋಡ್ ಇನ್ ಕಟಿಂಗ್. ಅಂಡ್ ಸಿಮಿಲರ್ಲಿ ಆಲ್ಸೋ ಯು ಕ್ಯಾನ್ ಸಿ ದಿಸ್ ಹಿಯರ್ ಈ ಪೋರ್ಷನ್ ಅಲ್ಲಿ. ಈಗ ನೋಡಿ, ಇಲ್ಲಿ ಏನಾಗಿದೆ, ಇಲ್ಲಿ ಅರ್ಥನ ಫಿಲ್ ಮಾಡಿದ್ವಿ ನಾವು. ಇದನ್ನ ಇಟ್ ಈಸ್ ಓನ್ಲಿ ಇನ್ ಫಿಲ್ಲಿಂಗ್. ಅರ್ಥ ಈಸ್ ರೋಡ್ ಈಸ್ ಇನ್ ಫುಲ್ ಫಿಲ್ಲಿಂಗ್, ಬರೀ ಫಿಲ್ಲಿಂಗ್ ಅಲ್ಲೇ. ಯಾಕಂತ ಹೇಳಿದ್ರೆ ಇಲ್ಲದ್ರೆ ವ್ಯಾಲೆ ಆಗ್ಬಿಡುತ್ತೆ ರೋಡ್ ನಮ್ದು. ಈಗ ಹೋಗುವಾಗ ಏನಾಗ್ತದೆ, ರೋಡ್ ಸ್ಟೀಪ್ ಹೀಗೆ ಕೆಳಗಡೆ ಹೋಗಿ ಹೀಗೆ ಮೇಲೆ ಬರ್ತದೆ. therefore that is to make the better road ನಾವೇನ್ ಮಾಡಿದೀವಿ, ದಟ್ ಈಸ್ ಇಲ್ಲಿ ಕಟ್ ಮಾಡಿ ಇಲ್ಲಿ ತುಂಬಿಸಿದೀವಿ. ಇಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಯು ಕ್ಯಾನ್ ರಿಮೆಂಬರ್ ದಿಸ್. ಈಗ ನಾನು 3 ತರದ್ದು ಹೇಳಿದೆ ಇಲ್ಲಿ. ನಾನು ಒಂದು ರೋಡ್ ಇನ್ ಫುಲ್ ಫಿಲ್ಲಿಂಗ್, ದ ಒನ್ ಈಸ್ ರೋಡ್ ಈಸ್ ಇನ್ ಕಟಿಂಗ್, ದ ಅದರ್ ಒನ್ ಈಸ್ ಪಾರ್ಷಿಯಲ್ ಕಟಿಂಗ್ ಅಂಡ್ ಪಾರ್ಷಿಯಲ್ ಫಿಲ್ಲಿಂಗ್. ಇದನ್ನ ಇದು ಗೊತ್ತಿರಬೇಕು ನಮ್ಗೆ. ಈಗ ಅರ್ಥ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ವಾಲ್ಯೂಮ್ ಮತ್ತೆ ಏರಿಯಾ ಕ್ಯಾಲ್ಕುಲೇಟ್ ಮಾಡುವಾಗ ನಾವಿದು ನಮ್ಗೆ ಅಗತ್ಯ ಇದೆ. ಅದಕ್ಕೋಸ್ಕರ ನಾನು ಈಗಲೇ ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದೀನಿ. ಯು ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಿಸ್, ಯು ಅಂಡರ್ಸ್ಟ್ಯಾಂಡ್ ದಿಸ್. ನಾವು ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಅಗೇನ್ ಐ ಕಮ್ ಬ್ಯಾಕ್ ಟು ಲಾಂಜಿಟ್ಯೂಡಿನಲ್ ಲೆವೆಲಿಂಗ್. ಈ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಮಾಡ್ಬೇಕಂತದ್ದು ಹೇಗೆ ಮಾಡ್ತೀವಿ ಅಂತ. ಅಂಡ್ ವಿ ನೋ ದಟ್ ಈಗ ಲೆವೆಲಿಂಗ್ ಅಂತ ಹೇಳಿದ ತಕ್ಷಣ ನಮ್ಗೊಂದು ಇನ್ಸ್ಟ್ರೂಮೆಂಟ್ ಬೇಕು. ಇದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್. ಇದನ್ನ ಅಂಡ್ ಒಂದು ಬೆಂಚ್ ಮಾರ್ಕ್ ಐಡೆಂಟಿಫೈ ಮಾಡಬೇಕು, ಮತ್ತೆ ಒಂದು ಲೆವೆಲಿಂಗ್ ಸ್ಟಾಫ್ ಬೇಕು ನಮ್ಗೆ, ಇದು ಮತ್ತೆ ಚೈನ್ ಬೇಕು, ಆರೋಸ್ ಬೇಕು, ರೇಂಜಿಂಗ್ ರಾಡ್ ಬೇಕು. ಇದೆಲ್ಲ ನಮ್ಗೆ ರೇಂಜ್ ಮಾಡ್ಲಿಕ್ಕೆ ಎಲ್ಲಿಂದ ಎಲ್ಲಿಗೆ ನಾವು ಏನೇನ್ ಮಾಡ್ತೀವಿ ಅದೆಲ್ಲ ಅಸೆಸರೀಸ್, ಸರ್ವೆ ಎಕ್ವಿಪ್ಮೆಂಟ್ ಮತ್ತು ಅಸೆಸರೀಸ್.
ಇದು ಸರಿ ಎಕ್ವಿಪ್ಮೆಂಟ್, ಇದು ಯಾವುದು ಲೆವೆಲಿಂಗ್ ಸ್ಟಾಪ್ ಇದು, ಮತ್ತೆ ಇದು ಲೆವೆಲಿಂಗ್ ಸಾರಿ ಇದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಇದು ಲೆವೆಲ್, ಮತ್ತೆ ಇದು ಲೆವೆಲಿಂಗ್ ಸ್ಟಾಪ್. ಇದು ನಾವು ಟೇಕನ್ ದಿಸ್ 100 ಅಂತ ನಾನು ಬೆಂಚ್ ಮಾರ್ಕ್. ಇದು ಎಷ್ಟು ಬೇಕಾದ್ರೂ ಆಗ್ಬೋದು, ಇದು 50 ಆಗ್ಬೋದು, 100 ಆಗ್ಬೋದು, 40 ಆಗ್ಬೋದು, 150 ಆಗ್ಬೋದು, ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ವಿತ್ ದಟ್, ಯು ಡಿಸೈಡ್ ವಿಚ್ ಇಸ್ ದ ಬೆಸ್ಟ್. ಇದು ನಾನು ಯೂಶಲಿ ಇದನ್ನ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ 100 ಅಥವಾ 50, 150, 200 ಹಾಗೆ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇದನ್ನ 90-95 ಅಂತ ತಗೊಳ್ಬಹುದು. ಆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಇದಾದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಡಿಡಕ್ಟ್, ಡೈರೆಕ್ಟ್ಲಿ ವಿ ಕ್ಯಾನ್ ಆಡ್. 100 1.25 ಮೈನಸ್ ಮಾಡ್ಬೇಕಾ, ಡೈರೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಈಸಿ ಆಗುತ್ತೆ. ಇದನ್ನ ದಟ್ಸ್ ಆಲ್, ನಥಿಂಗ್ ಎಲ್ಸ್. ಎನಿ ಅಮೌಂಟ್ ಯು ಕ್ಯಾನ್ ಅಸ್ಯೂಮ್ ಇಟ್. ಇದನ್ನ ಎಲ್ಲಿ ಬೇಕಾದ್ರೂ ಅಸ್ಯೂಮ್ ಮಾಡ್ಬೋದು. ಎಸ್, ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ ಈಗ, ಫಸ್ಟ್ ನಾವು ಆ ಲಾಂಜಿಟ್ಯೂಡಿನಲ್ ಲೈನ್, ದಟ್ ಇಸ್ ಸೆಂಟ್ರಲ್ ಲೈನ್, ರೋಡ್ ಎಲ್ಲಿ ನಾವು ನಿರ್ಮಾಣ ಮಾಡ್ಬೇಕಂತೀವಿ ಆ ನಿರ್ಮಾಣ ಮಾಡುವಾಗ ಆ ಲೈನ್ ಅಲ್ಲಿ ನಾವು ಅದನ್ನ ಉದ್ದಕ್ಕೆ ನಾವು ಚೈನ್ ಅನ್ನ ಪೂಲ್ ಮಾಡ್ತೀವಿ. ಮತ್ತೆ ಇಲ್ಲಿ ರೇಂಜಿಂಗ್ ನಾಟ್ ಇಡ್ತೀವಿ, ಇಲ್ಲಿ ರೇಂಜಿಂಗ್ ನಾಟ್ ಇಡ್ತೀವಿ, ಅದನ್ನ ಅಲೈನ್ಮೆಂಟ್ ಮಾಡ್ತೀವಿ. ದೆನ್ ಆಫ್ಟರ್ ದಟ್ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ನಾವು ಚೈನೇಜ್ ಮಾರ್ಕ್ ಮಾಡ್ತೀವಿ. ಅದಕ್ಕೆ 0 ಚೈನೇಜ್. ಈಗ ಇಷ್ಟವರೆಗೆ ಚೈನೇಜ್ ಬಗ್ಗೆ ನಾನು ಹೇಳಿಲ್ಲ ನಿಮ್ಗೆ, ಈಗ ಚೈನೇಜ್ ಬಗ್ಗೆ ಮಾತಾಡ್ತೀನಿ. ಇದು 0 ಚೈನೇಜ್. ಅಂಡ್ ಸಿಮಿಲರ್ಲಿ ಇನ್ ಫರ್ದರ್ ಇಫ್ ಯು ಮೂವ್, ದಟ್ ಇಸ್ 20 ಮೀಟರ್, 40 meter, 60 meter, like that is at regular intervals, depending upon that is the topography of the land. ಈ ಭೂಮಿ ಹೇಗೆ ಉಂಟು, ಈ ಭೂಮಿ ಹೇಗೆ ಇದೆ, based on that, ಈ ಭೂಮಿ ಹೇಗೆ ಇದೆ based on that. ಇದನ್ನ ನೋಡಿ, ಈಗ 0 ಚೈನೇಜ್. ಇಲ್ಲಿಂದ ಇಲ್ಲಿಗೆ 20 ಮೀಟರ್. ನಾವು ಯು ಕ್ಯಾನ್ ಹ್ಯಾವ್ ಎ ಕ್ವಶನ್ ಫಾರ್ ದಿಸ್, ವೈ ಯು ಆರ್ ಟೇಕನ್ ದಿಸ್ 20 ಮೀಟರ್ ಅಂತ. ನೀವು ಯಾಕೆ ಇಲ್ಲಿ 20 ಮೀಟರ್ ತಗೊಂಡಿದ್ದೀರಿ ಅಂತ ನಾನು ಒಂದು ಕ್ವಶನ್ ಕೇಳ್ಬೋದು. ಇದು 0 ಚೈನೇಜ್, ಇಲ್ಲಿಂದ 20 ಮೀಟರ್ ಡಿಸ್ಟೆನ್ಸ್, ಅಂಡ್ ಫರ್ದರ್ ಇಲ್ಲಿಂದ ಇಲ್ಲಿಗೆ 40 ಮೀಟರ್ ಡಿಸ್ಟೆನ್ಸ್, ಅಂಡ್ ಫರ್ದರ್ ಇಲ್ಲಿಂದ ಇಲ್ಲಿಗೆ 60 ಮೀಟರ್. ಇಟ್ ಇಸ್ ಕಾಲ್ಡ್ ಚೈನೇಜ್. 0 ಚೈನೇಜ್, 20 ಮೀಟರ್ ಚೈನೇಜ್, 40 ಮೀಟರ್ ಚೈನೇಜ್, 60 ಮೀಟರ್ ಚೈನೇಜ್. ಇಸ್ ನಾಟ್ ಲೈಕ್ 80 ಮೀಟರ್, 100 ಮೀಟರ್, 120 ಮೀಟರ್, ದೆನ್ 140, ಲೈಕ್ ಇದು ನೀವು ಯಾಕೆ ಕೇಳ್ಬೋದು, ಯಾಕೆ ಇದು ನೀವು 20 ಮೀಟರ್ ತಗೊಂಡಿದ್ದೀರಿ ನೀವು ಅಂತ. The interval of this I have taken 20 meter, that is only for your demonstration. ನಿಮ್ಗೆ ಗೊತ್ತಾಗ್ಲಿ ಅಂತ ಮಾತ್ರ ನಾನು ಒಂದು ಬರ್ದಿದ್ದೀನಿ. ನಾಟ್ ನೆಸೆಸರಿಲಿ ಬಿ ಇಡಿ 20 ಮೀಟರ್. ನೀವು 5 ಮೀಟರ್ಗೆ ಮಾಡ್ಬೋದು, 10 ಮೀಟರ್ಗೆ ಮಾಡ್ಬೋದು, 20 ಮೀಟರ್ ಮಾಡ್ಬೋದು, 30 ಮೀಟರ್ ಮಾಡ್ಬೋದು, 25 ಮೀಟರ್ಗೆ ಮಾಡ್ಬೋದು, 50 ಮೀಟರ್ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಗ್ರೌಂಡ್, ಟೋಪೋಗ್ರಫಿ ಆಫ್ ದ ಲ್ಯಾಂಡ್. ತುಂಬಾ ಅಂಡುಲೇಷನ್ಸ್ ಹೀಗೆಲ್ಲ ಇದ್ರೆ, ಅಂಡುಲೇಷನ್ಸ್ ಜಾಸ್ತಿ ಇದ್ರೆ, ದೆನ್ ಆಗ ನಾವೇನ್ ಮಾಡ್ಬೇಕಂದ್ರೆ ಈ ಇಂಟರ್ವಲ್ ಅನ್ನ ನಾವು ಹತ್ತಿರದಲ್ಲಿ ಮಾಡ್ತೀವಿ, ಒಂದ್ರ ಪಕ್ಕದಲ್ಲಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಂಟರ್ವಲ್ ಅನ್ನ ಕ್ಲೋಸ್ ಮಾಡ್ತೀವಿ, ಹತ್ರದಲ್ಲಿ ಮಾಡ್ತೀವಿ, ಇಂಟರ್ವಲ್ ಕಡಿಮೆ ಮಾಡ್ತೀವಿ ನಾವು. ಅಂಡ್ ಸಿಮಿಲರ್ಲಿ ಇಫ್ ದ ಫ್ಲಾಟ್ ಗ್ರೌಂಡ್, ಪ್ಲೇನ್ ಗ್ರೌಂಡ್ ಇರುತ್ತೆ, ಅವಾಗ ನಾವೇನ್ ಮಾಡ್ತೀವಿ, 30 ಮೀಟರ್ ಒಂದು ಮಾಡ್ತೀವಿ ನಾವು, 40 ಮೀಟರ್ ಒಂದು ಮಾರ್ಕ್ ಮಾಡ್ತೀವಿ ನಾವು. ದಟ್ ಡಿಪೆಂಡ್ಸ್ ಅಪಾನ್ ದಟ್ ಈಸ್ ಹೌ ಯು ಆರ್ ಇಂಟೆಲಿಜೆಂಟ್ ಟು ಗೆಟ್ ದ ಥಿಂಗ್ಸ್ ಡನ್. ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ, ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ, ನಿಮ್ಗೆ ಈ ಸರ ಬಗ್ಗೆ ಎಷ್ಟು ಗೊತ್ತಿದೆ, ಆ ಗ್ರೌಂಡ್ ಅನ್ನ ಹೇಗೆ ನೀವು ಡ್ರಾಯಿಂಗ್ ಟ್ರಾನ್ಸ್ಫರ್ ಮಾಡ್ತೀರಿ, ಮತ್ತೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕೆಪಾಸಿಟಿ ಎಷ್ಟು, ಮತ್ತೆ ಎಷ್ಟು ಟೈಮ್ ಇದೆ, ಮತ್ತೆ ಎಷ್ಟು ಲೆಂತ್ ಇದೆ, ಎಷ್ಟು ಮನಿ ಅದರೊಳಗಡೆ ಇದೆ, ಆ ಕೆಲಸ ಮಾಡ್ಲಿಕ್ಕೆ ನಾವು ಬೇಸ್ಡ್ ಆನ್ ಆಲ್ ದಿಸ್ ಫ್ಯಾಕ್ಟರ್ ದಟ್ ಡಿಸೈಡ್ಸ್ ದ ಇಂಟರ್ವಲ್. ನಾನೊಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ನಾನು ಏನ್ ಮಾಡಿದೀನಿ, 0, 20, 40 ಹೀಗೆ ತಗೊಂಡಿದ್ದೀನಿ. ಇದನ್ನ ನಾನು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಹೇಳೋದು. ಇದಕ್ಕೆ ಇದನ್ನ ಗ್ರೌಂಡ್ ಅಲ್ಲಿ ಮಾರ್ಕ್ ಮಾಡಿದ್ರೆ ಅಷ್ಟೇ. ಈಗ ಇದನ್ನ ಗ್ರೌಂಡ್ ಅಲ್ಲಿ ಮಾರ್ಕ್ ಮಾಡಿದ ನಂತರ ನಾನು ಈಗ ಆಲ್ರೆಡಿ ಐ ಟೋಲ್ಡ್ ಯು ದಟ್ ಹೌ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಮೈ ರೋಡ್ ಅಂತ. ಇದರಿಂದ ಈ ಕಡೆಗೂ ಇದೆ, ಇದರಿಂದ ಈ ಕಡೆಗೂ ಇದೆ. ಇದು ಸೆಂಟ್ರಲ್ ಲೈನ್ ಆಫ್ ದ ರೋಡ್. ದೇರ್ಫೋರ್ ಈಗ ನಾನು ಏನ್ ಮಾಡಿದೆ ಇಲ್ಲಿ ಅಂತ ಹೇಳಿದ್ರೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಆಫ್ಸೆಟ್ ಹೊಡೆದಿದ್ದೀನಿ. ಇದನ್ನ ಐ ಡ್ರಾ ಆಫ್ಸೆಟ್ ಆನ್ ದ ಗ್ರೌಂಡ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಫ್ಸೆಟ್ ಹೊಡೆದಿದ್ದೀನಿ. ಅಂಡ್ ಸಿಮಿಲರ್ಲಿ ದಟ್ ಈಸ್ ಅಲ್ಲಿಯೂ ಕೂಡ ಈ ಕಡೆನೂ ಕೂಡ ನಾನು ಏನ್ ಮಾಡ್ತೀನಿ, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ 5 ಮೀಟರ್ಗೆ ಮಾರ್ಕ್ ಮಾಡಿದ್ದೀನಿ. ಅಂಡ್ ಸಿಮಿಲರ್ಲಿ 5 ಮೀಟರ್ ಯು ಕ್ಯಾನ್ ಸಿ ದಿಸ್ 5 ಮೀಟರ್ ಅಂದ್ರೆ 15 ಮೀಟರ್ ಆಯ್ತು. ಇಲ್ಲಿಂದ ಇಲ್ಲಿಗೆ 5 ಮೀಟರ್ 15 ಮೀಟರ್ ಆಯ್ತು. ಇದನ್ನ 15 ಮೀಟರ್ ದ ಟೋಟಲ್ ವಿಡ್ತ್ ಇಸ್ 30 ಮೀಟರ್. ಇದನ್ನ ನಾನು ನಿಮ್ಗೆ ಒಂದು ಸ್ಯಾಂಪಲ್ ಹೇಳಿದೆ ಅಷ್ಟೇ. ನೀವು ಇದನ್ನ 2 ಮೀಟರ್ಗೆ ಮಾಡ್ಬೋದು. 6 ಮೀಟರ್ ಆಯ್ತು ಒಂದ್ ಸೈಡ್ಗೆ. ಇಲ್ಲಿಂದ ಇಲ್ಲಿಗೆ 2 6 ಮೀಟರ್. ಇಲ್ಲಿಂದ ಇಲ್ಲಿಗೆ 2 6 ಮೀಟರ್. 6 + 12 ಮೀಟರ್ ಬಿಡ್ತಾ ಇತ್ತು.
ನೋ ಡಿಪೆಂಡ್ಸ್ ಅಪಾನ್ ದ ನೆಸೆಸಿಟಿ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನೀವು ತುಂಬಾ ಹೆಚ್ಚು ರೀಡಿಂಗ್ಗಳನ್ನು ತಗೊಂಡು ನೀವು ಅದನ್ನ ಡ್ರಾಯಿಂಗ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆಕ್ಯುರಸಿ ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ಸತ್ಯಕ್ಕೆ ಹತ್ರದಲ್ಲಿ ಇರ್ತೀವಿ ಇದನ್ನ. ಆದ್ರಿಂದ ಕ್ಲೋಸ್ ಇಂಟರ್ವಲ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಇದನ್ನ. ಸಮಟೈಮ್ಸ್ ಏನಾಗುತ್ತೆ, ಇಲ್ಲಿಂದ 0 ಇಂದ 20 ಮೀಟರ್ ಅಂತ ಹೇಳಿದೆ ಇಂಟರ್ವಲ್. ಈ 0 ಇಂದ 20 ಮೀಟರ್ ಇಂಟರ್ವಲ್ ಮಧ್ಯದಲ್ಲಿ ಚಿಕ್ಕದೊಂದು ಗುಡ್ಡೆ ಇರ್ಬೋದು, ಚಿಕ್ಕದೊಂದು ವ್ಯಾಲಿ ಇರ್ಬೋದು. ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದೆನ್ ಐ ವಿಲ್ ಟೇಕ್ ದ ರೀಡಿಂಗ್ಸ್ ಫಾರ್ ಎವ್ರಿ 5 ಮೀಟರ್ಸ್ ಅಥವಾ ಐ ವಿಲ್ ಮೇಕ್ ಇಟ್ 10 ಮೀಟರ್ಸ್ ಇದನ್ನ. ಆದ್ರಿಂದ ನಾವು ಬೇಸ್ಡ್ ಆನ್ ದಟ್ ಈಸ್ ರಿಕ್ವೈರ್ಮೆಂಟ್, ನಿಮ್ಮ ಅಗತ್ಯತೆ ಏನುಂಟೋ ಆ ಅಗತ್ಯತೆಗೆ ಅನುಗುಣವಾಗಿ ನೀವು ಇದನ್ನ ಡಿಸೈಡ್ ಮಾಡಬೇಕು. ಓಕೆ, ಈಗ ಇದನ್ನ ಲಾಂಜಿಟ್ಯೂಡಿನಲ್, ಇದನ್ನ ಸೆಂಟರ್ ಲೈನ್ ಅಂತ ಹೇಳಿದ್ವಿ. ಇದನ್ನ ಸೆಂಟರ್ ಲೈನ್ ಆಯ್ತು, ಇದು ಚೈನೇಜ್ ಆಯ್ತು, ಇದು ಕ್ರಾಸ್ ಸೆಕ್ಷನ್ ಅಂತ ಹೇಳುದು. ನಾನು ಇದನ್ನ ನಾವು ಎಲ್ಲಿ ನಮ್ಮ ರಸ್ತೆಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ತೀವಿ, ಆ ರಸ್ತೆ ನಿರ್ಮಾಣ ಮಾಡುವ ಜಾಗದಲ್ಲಿ ಒಂದು ಸೆಂಟರ್ ಲೈನ್ at regular intervals of 20 meter I have taken. This is not. You decide how much you want. 10 meter, 30 meter, 40 meter, 50 meter, depending upon the type of the ground. And also, ಇದು ಎಷ್ಟು ತಗೊಳ್ಬೇಕಂತ ಇನ್ನೊಂದು ಕ್ವಶನ್. ಎಷ್ಟು ತಗೊಳ್ಬೇಕಂತ ಹೇಳಿದ್ರೆ, ಬೇಸ್ಡ್ ಆನ್ ದ ವಾಟ್ ಟೈಪ್ ಆಫ್ ರೋಡ್ ಯು ಆರ್ ಗೋಯಿಂಗ್ ಟು ಬಿಲ್ಡ್. ದಿಸ್ ಇಸ್ ನಾಟ್. ಎಂತದ್ದು ಸಿಂಗಲ್ ಲೈನ್ ಮಾಡ್ತೀರಾ, 2 ಲೈನ್ ಮಾಡ್ತೀರಾ, 4 ಲೈನ್ ಮಾಡ್ತೀರಾ, 6 ಲೈನ್ ಮಾಡ್ತೀರಾ, that depends upon you. This is not. Whatever way you want, you can go ahead with that. Is it not? Therefore, width also must be decided by you. You have to decide it. Is it not? Now, ನಾನು ಹೀಗೆ ಮಾಡೋದು ಅಂತ ಮಾತ್ರ ಹೇಳ್ತೀನಿ ನಾನು. And similarly, ನಾವು ಇದಾದ್ಮೇಲೆ ಏನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, and you know that leveling instrument ಅನ್ನ ಲೆವೆಲ್ ಮಾಡಬೇಕು, then ಬೆಂಚ್ ಮಾರ್ಕ್ ನ ಮೇಲೆ ಒಂದು ಸ್ಟಾಪ್ ರೀಡಿಂಗ್ ತಗೊಳ್ಬೇಕು, then ಸ್ಟಾಪ್ ರೀಡಿಂಗ್ ಬೆಂಚ್ ಮಾರ್ಕ್ ತಗೊಂಡ್ರೆ ಫಸ್ಟ್ ಬ್ಯಾಕ್ ಸೈಡ್ ಆಯ್ತು, then take the reading at all the points. ಇದೆಲ್ಲ ಪಾಯಿಂಟ್ ಅಲ್ಲಿ, ಈ ಪ್ರತಿಯೊಂದು ಪಾಯಿಂಟ್ ಅಲ್ಲಿ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ ಇದನ್ನ ಒಟ್ಟಿಗೆ ಅಲಾಂಗ್ ದಿಸ್ ಲೈನ್ ಯು ಆರ್ ಗೋಯಿಂಗ್ ಟು ಗೆಟ್ 7 ಸ್ಟಾಪ್ ರೀಡಿಂಗ್ಸ್. ಇದನ್ನ 7 ಸ್ಟಾಪ್ ರೀಡಿಂಗ್ ಸಿಗುತ್ತೆ. 7 ಸ್ಟಾಪ್ ರೀಡಿಂಗ್ ಅನ್ನ ನೀವು ತಗೊಂಡು ಅದನ್ನ ರಿಡಕ್ಷನ್ ಆಫ್ ಲೆವೆಲ್ಸ್ ಫೈಂಡ್ ಔಟ್ ಮಾಡಿದ್ರೆ ಈ 7 ಪಾಯಿಂಟ್ ಎಲಿವೇಶನ್ ಸಿಗುತ್ತೆ. ಇದನ್ನ 7 ಪಾಯಿಂಟ್ ಎಲಿವೇಶನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. This is the first job you need to do it. ಅಂದ್ರೆ ಏನ್ ಮಾಡಬೇಕು? Again I will tell you, that is install the instrument, level the instrument and make the line of sight horizontal. Then by making the line of sight horizontal, you take a back sight. This is on benchmark. ಒಂದು ರೆಫರೆನ್ಸ್ ಪಾಯಿಂಟ್ ನ ಮೇಲೆ ಒಂದು ಬ್ಯಾಕ್ ಸೈಡ್ ತಗೊಳ್ಳಿ and calculate the height of instrument. Height of instrument ಕ್ಯಾಲ್ಕುಲೇಟ್ ಮಾಡಿದ ನಂತರ ಅವಾಗ ಏನ್ ಮಾಡ್ಬೇಕಂದ್ರೆ, ನಾವು ನಮ್ಮ ರಸ್ತೆ ನಿರ್ಮಾಣ ಮಾಡ್ಲಿಕ್ಕಿದೆ, ಎಲ್ಲಿ ನಮ್ದು ಆ ಗ್ರೌಂಡ್ ಎಲಿವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕಿದೆ, ಆ ಎಲ್ಲಾ ಜಾಗದಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳಲ್ಲಿ ನಾವು ರೀಡಿಂಗ್ ತಗೊಳ್ಬೇಕು. ಅಂದ್ರೆ 1, 2, 3, 4, 5, 6, 7. ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ ಯು ನೀಡ್ ಟು ರಿಮೆಂಬರ್ ಹಿಯರ್ ಈಸ್, ಈಗ ನಮ್ದು ಇದು 0, 20, 40, ದಟ್ ಈಸ್ ಅವರ್ ಪ್ರೋಗ್ರೆಸ್, ಸರ್ವೆ ಪ್ರೋಗ್ರೆಸ್ ಲೈನ್ ಇನ್ ದಿಸ್ ಡೈರೆಕ್ಷನ್. ನಾವು ಇಲ್ಲಿಂದ ಈ ಕಡೆ ಹೋಗ್ತಾ ಇದೀವಿ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಕ್ರಾಸ್ ಸೆಕ್ಷನ್ ಇದು ಸೆಂಟ್ರಲ್ ಲೈನ್ ಇಂದ ಲೆಫ್ಟ್, ಇದು ಸೆಂಟ್ರಲ್ ಲೈನ್ ಇಂದ ರೈಟ್. ಈಗ ನಾನು ನಿಮ್ಗೆ ಹೇಳಿದೀನಿ ಹೌ ಟು ಮೇಕ್ ದ ಎಂಟ್ರಿ ಅಂತ. ಹೌ ಟು ಮೇಕ್ ದ ಎಂಟ್ರಿ ಅಂತ ಹೇಳಿದ್ರೆ, ಈ ರೆಡ್ಯೂಸ್ ಲೆವೆಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಕರೆಕ್ಟ್ ಆಗಿ ಅದನ್ನ ಒಂದು ಪುಸ್ತಕ ಲೆವೆಲ್ ಬುಕ್ ಅಂತ ಒಂದಿದೆ. ಆ ಲೆವೆಲ್ ಬುಕ್ ಅಲ್ಲಿ ವಿ ನೀಡ್ ಟು ರೈಟ್ ದಿಸ್. ಇನ್ ದ ರಿಮಾರ್ಕ್ ಕಾಲಮ್ ಯು ನೀಡ್ ಟು ರೈಟ್ ದಟ್ ಈಸ್ ಸಿ, ಇದು ಲೆಫ್ಟ್ 1, ಲೆಫ್ಟ್ 2, ಲೆಫ್ಟ್ 3, 0 chainage and 20 meter chainage. Isn't it? Right? ಇದು R1, R2, R3. ಅಂದ್ರೆ left side 1, left side 2, left side 3, right side 1, right side 2, right side 3. Likewise, we need to make the entry. ಅದು ಯಾಕೆ ಅಂತ ಹೇಳಿದ್ರೆ, ಮಿಕ್ಸ್ ಆಗಬಾರ್ದು ಮತ್ತೆ ಮಿಸ್ ಆಗಬಾರ್ದು. ನಾವು ಎಲ್ಲೆಲ್ಲಿ ರೀಡಿಂಗ್ ತಗೊಂಡಿದೀವಿ ಅದೇ ಜಾಗದಲ್ಲಿ ಆ ರೆಡ್ಯೂಸ್ ಲೆವೆಲ್ ನಮ್ಗೆ ಸಿಗ್ಬೇಕು. ಇದನ್ನ ಇಲ್ಲದ್ರೆ ಏನಾಗುತ್ತೆ, ಆ ತರ ನಾವೆಲ್ಲ ಎಂಟ್ರಿ ಮಾಡದೇ ಇದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ, ಮಿಸ್ ಆಗೋಗ್ಬಿಡುತ್ತೆ, ಎಂಟ್ರಿ ಮಿಸ್ ಆಗೋಗ್ಬಿಡುತ್ತೆ. ಮತ್ತೆ R1 C1 ಆಗ್ಬೋದು, ಅದು ಬೇರೆ ಬೇರೆ ಆಗ್ತಾ ಹೋಗ್ಬೋದು, ಚೇಂಜ್ ಆಗೋಗ್ಬೋದು, ಅಂತದೆಲ್ಲ ಆಗುತ್ತೆ. ದೇರ್ಫೋರ್ ಯು ನೋ ದಟ್ ಈಸ್ ನಿಮ್ಗೆ ಹೇಗೆ ಉಂಟಂತ ನಾನು ಈ ಸ್ಲೈಡ್ ಅಲ್ಲಿ ತೋರಿಸಿದೀನಿ. ನಮ್ದು ಹೌ ಟು ಮೇಕ್ ದ ಎಂಟ್ರೀಸ್ ಅಂತ. ಯಾವ ಫಸ್ಟ್ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಎರಡನೇದು ದಟ್ ಈಸ್ ಬ್ಯಾಕ್ ಸೈಡ್ ಕಾಲಮ್ ಇರುತ್ತೆ, ಮೂರನೇದು ದಟ್ ಈಸ್ ಇಂಟರ್ಮೀಡಿಯೇಟ್ ಸೈಡ್ ಕಾಲಮ್ ಇರುತ್ತೆ, ನಾಲ್ಕನೇದು ಫೋರ್ ಸೈಡ್ ಕಾಲಮ್ ಇರ್ತದೆ, ದೆನ್ ಐದನೇದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಕಾಲಮ್ ಇರುತ್ತೆ, ಆರನೇದು ರಿಡಕ್ಷನ್ ಆಫ್ ಲೆವೆಲ್ಸ್ ಅಂತ ಕಾಲಮ್ ಇರುತ್ತೆ,
ಬಟ್ 7ನೇದು ಚೈನೇಜ್ ಇರುತ್ತೆ, 8ನೇದು ರಿಮಾರ್ಕ್ಸ್ ಅಂತ ಇರುತ್ತೆ. ಚೈನೇಜ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಯಾವ ರೀಡಿಂಗ್ ತಗೊಂಡಿದೀವಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ವಿ ನೀಡ್ ಟು ಮೇಕ್ ದ ಎಂಟ್ರಿ ಇನ್ ದ ಲೆವೆಲ್ ಫೀಲ್ಡ್ ಬುಕ್. ಬಿ ಕೇರ್ಫುಲ್ ಅಬೌಟ್ ಇಟ್. ಓಕೆ, ಏನೂ ಆಗುದಿಲ್ಲ, ತಪ್ಪಾದ್ರೆ ಏನೂ ಆಗುದಿಲ್ಲ, ಅದನ್ನ ಹುಡುಕ್ಲಿಕ್ಕೆ ಕರೆಕ್ಷನ್ ಮಾಡ್ಲಿಕ್ಕೆಲ್ಲ ಆಗ್ತದೆ ನಮ್ಗೆ, ಬಟ್ ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್. ಹಾಗೆ ಎಂಟ್ರಿ ಮಾಡುವಾಗಲೇ ಸರಿಯಾಗಿ ನಾವು ಎಂಟ್ರಿ ಮಾಡ್ತಾ ಹೋದ್ರೆ 0 ಚೈನೇಜ್ ಅಲ್ಲಿ 0 ಮಾರ್ಕ್ ಮಾಡ್ಬೇಕು. ದೆನ್ ಲೆಫ್ಟ್ ಹೋಗ್ತೀರಿ, ನೀವು 0 ಲೆಫ್ಟ್ ಹೋಗ್ತೀರಿ, ಲೆಫ್ಟ್ ಹೋಗುವಾಗ L1 L2 L3, ದೆನ್ 0 ಚೈನೇಜ್ ಅಲ್ಲಿ ರೈಟ್ ಹೋಗ್ತೀರಿ, R1 R2 R3, like no, that is there are 7 readings you have taken along this line, and all these 7 points you have calculated the reading levels. You please note this. This is not an code. And similarly, next 20 minute ಚೈನೇಜ್ ಅಲ್ಲಿ 20 minute ಚೈನೇಜ್ ಅಲ್ಲಿ ಅದೇ ಕೆಲಸ ಮಾಡೋದು. ಇದು ನಾಟ್ ಅಲ್ಲಿಯೂ ಕೂಡ ಲೆಫ್ಟ್ ಸೈಡ್ಗೆ 3 ರೀಡಿಂಗು, ರೈಟ್ ಸೈಡ್ಗೆ 3 ರೀಡಿಂಗು. ದೆನ್ 40 minute ಚೈನ್, ಟೇಕ್ ದ ರೀಡಿಂಗ್ಸ್, ದಟ್ ಈಸ್ ಲೆವೆಲಿಂಗ್ ರೀಡಿಂಗ್, levels, take the levels and calculate the reduced levels of all these points. And similarly, you calculate, you take the readings at all the, that is cross sections along the and also the center line, isn't it? ಹೀಗೆ 20 ಕಿಲೋಮೀಟರ್ ಇರ್ಬೋದು, 10 ಕಿಲೋಮೀಟರ್ ಇರ್ಬೋದು, 50 ಕಿಲೋಮೀಟರ್ ಇರ್ಬೋದು, 100 ಕಿಲೋಮೀಟರ್ ಇರ್ಬೋದು, ಯು ನೀಡ್ ಟು ಡೂ ಇಟ್. ಇದನ್ನ ಮಾಡಬೇಕು. ಇದನ್ನ ಈ ಕೆಲಸ ಮಾಡಿದ ನಂತರವೇ ನಮ್ಮ ರಸ್ತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಏನೇನೋ ಆಗ್ಬೋದು. ಆದ್ರಿಂದ ನಾವು ಇದನ್ನೆಲ್ಲ ಈ ವ್ಯಾಲ್ಯೂಸ್ ಅನ್ನು ನಾವು ತಗೊಳ್ಳುವಾಗ ಕೇರ್ಫುಲ್ ಆಗಿ ತಗೊಳ್ಬೇಕು. ನಾನೀಗ ಕೆಲವೊಂದು ಮಾತ್ರ ಇಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ, ಬಟ್ ಅಟ್ ಎವ್ರಿ ಪಾಯಿಂಟ್, ಅಟ್ ಎವ್ರಿ ಚೈನೇಜ್, ನಾನೀಗ ಇಲ್ಲಿ 0 ಚೈನೇಜ್ ಅಲ್ಲಿ ತೋರಿಸಿದ್ದೀನಿ, 20 ಚೈನೇಜ್ ಅಲ್ಲಿ ತೋರಿಸಿದ್ದೀನಿ, 60 ಚೈನೇಜ್ ಅಲ್ಲಿ ತೋರಿಸಿದ್ದೀನಿ. ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ ಇಲ್ಲ, ನಾನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಬರಲಿಲ್ಲ. ದಟ್ ಯು ನೀಡ್ ಟು ಡೂ ಇಟ್. ಇಲ್ಲಿಯೂ ಸಹ ಮಾಡ್ಬೇಕು ನಾವು. ಅಂಡ್ 80ರಲ್ಲಿ ಯು ಕ್ಯಾನ್ ಆಸ್ಕ್ ವೈ ಆರ್ ನಾಟ್ ಡನ್ ಇಟ್, ದಟ್ ಯು ನೀಡ್ ಟು ಡೂ ಇಟ್. ನಾನು ಇಲ್ಲಿ ಡ್ರಾಯಿಂಗ್ ಅಲ್ಲಿ, ನಮ್ಮ ಡ್ರಾಯಿಂಗ್ ಅಲ್ಲಿ ನಮ್ಮ ಇಲ್ಲಿ ತುಂಬಾ ಬರೆದ್ರೆ ಅದು ಗಲೀಜ್ ಕಾಣಿಸುತ್ತೆ, ಮತ್ತೆ ಗೊಂದಲವಾಗಿ ಕಾಣಿಸುತ್ತೆ. ಓನ್ಲಿ ಬಿಕಾಸ್ ಆಫ್ ದಟ್ ಐ ಹ್ಯಾವ್ ರಿಟನ್ ಲೈಕ್ ದಿಸ್. ಐ ಹ್ಯಾವ್ ಟೇಕನ್ ರೆಸ್ಟ್ರಿಕ್ಟ್ ಒಂದೊಂದೆರಡು ಬಿಟ್ಟಿದ್ದೀನಿ ನಾನು. ಬಟ್ ವಿ ನೀಡ್ ಟು ಡೂ ಇಟ್. ಇಲ್ಲಿಯೂ ಕೂಡ ಮಾಡಬೇಕು, ಇಲ್ಲಿಯೂ ಮಾಡಬೇಕು, ಎಲ್ಲಾ ಪಾಯಿಂಟ್ ಅಲ್ಲಿಯೂ ಕೂಡ ನಾವು ಮಾಡಬೇಕು. ಅಂದ್ರೆ 0 ಚೈನೇಜ್ ಅಲ್ಲಿ 7 ರೀಡಿಂಗು, 20 ಮೀಟರ್ ಚೈನೇಜ್ ಅಲ್ಲಿ 7 ರೀಡಿಂಗು, 40 ಮೀಟರ್ ಅಲ್ಲಿ 7 ರೀಡಿಂಗು, ದೆನ್ 60 ಚೈನೇಜ್ ಅಲ್ಲಿ 60 ಮೀಟರ್ ಚೈನೇಜ್ ಅಲ್ಲಿ 7 ರೀಡಿಂಗು, ದೆನ್ 80 ಮೀಟರ್ ಚೈನೇಜ್ ಅಲ್ಲಿ 7 ರೀಡಿಂಗು. ಲೈಕ್ ಅಟ್ ಎವ್ರಿ ಪಾಯಿಂಟ್ ಯು ನೀಡ್ ಟು ಟೇಕ್ ದಿಸ್. ಇದನ್ನ ಇಲ್ಲಿಂದ ನೀವು ಬೆಂಗಳೂರಿಗೆ ಹೊಸ ರೋಡ್ ಮಾಡ್ತೀರಿ, ಇನ್ನೊಂದು ಹೊಸ ರೋಡ್ ಮಾಡ್ತೀರಿ, ಅಥವಾ ಇದ್ದದನ್ನ ಸ್ಟ್ರೆಂಥನ್ ಮಾಡ್ತೀರಿ. ಯು ನೀಡ್ ಟು ಡೂ. ಹೀಗೆ ಮಾಡ್ಬೇಕು ನಾವು. ಈಗ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಮಾಡ್ತಾ ಹೋಗ್ಬೇಕು. ಬಟ್ ಈಗ ಒಂದು ಏನಾಗಿದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್. ಅದು ನಾವು ಬರ್ಕೊಳ್ಳುವಂಥದ್ದೆಲ್ಲ ಏನು ಬರೋದಿಲ್ಲ. ದಟ್ ಈಸ್ ಕಾಲ್ಡ್ ಟೋಟಲ್ ಸ್ಟೇಷನ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ. ಆ ಟೋಟಲ್ ಸ್ಟೇಷನ್ ಎಕ್ವಿಪ್ಮೆಂಟ್ ಅಲ್ಲಿ ವಿ ಕ್ಯಾನ್ ಕೀಪ್ ಡೂಯಿಂಗ್ ಎವ್ರಿ ಪಾಯಿಂಟ್ ಅಂಡ್ ಮೆಮೊರಿ. ಇದನ್ನ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅದಕ್ಕೊಂದೊಂದು ಡೆಸಿಗ್ನೇಟ್ ಮಾಡಿಬಿಟ್ಟು ಮೆಮೊರಿ ಇನ್ ಮಾಡ್ಬೋದು. ಮೆಮೊರಿ ಇನ್ ಅಂದ್ರೆ ದಟ್ ಈಸ್ ಒಂದು ಮೆಮೊರಿ ಕಾರ್ಡ್ ಅಲ್ಲಿ ಎಲ್ಲ ಸೇವ್ ಆಗ್ತಾ ಹೋಗುತ್ತೆ. ದೆನ್ ಆಫ್ಟರ್ ದಟ್ ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್ ಅಂಡ್ ಕನೆಕ್ಟ್ ಟು ದಟ್ ಈಸ್ ಕಂಪ್ಯೂಟರ್ ಕನೆಕ್ಟ್ ಮಾಡಿದ್ರೆ ದೆನ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅವೆಲ್ಲ ಡೇಟನ್ನ ಡೌನ್ಲೋಡ್ ಮಾಡಿದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಅಥವಾ ಇನ್ನೊಂದು ಊರಿಂದ ಮತ್ತೊಂದು ಊರಿಗೆ ಅದು 2 ಕಿಲೋಮೀಟರ್, 500 ಮೀಟರ್, 50 ಕಿಲೋಮೀಟರ್, 500 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಆಗ್ಲಿ, the procedure how we are going to do it. Therefore, ಈಗ ನಾವೇನ್ ಮಾಡಿದೆವು, ಇನ್ಸ್ಟ್ರೂಮೆಂಟ್ ಈ ಗ್ರೌಂಡ್ ಅಲ್ಲಿ ಒಂದು ಲಾಂಜಿಟ್ಯೂಡಿನಲ್ ಲೈನ್, ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿತ್ತು. ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿದ ನಂತರ ಅದರ ನಂತರ ನಾವೇನ್ ಮಾಡಿದೀವಿ, ಚೈನೇಜ್ ಮಾರ್ಕ್ ಮಾಡಿದೆವು. 20 ಮೀಟರ್ಗೆ ನಾವು ಇಂಟರ್ವಲ್ ಫಿಕ್ಸ್ ಮಾಡಿದೀವಿ. ದೆನ್ ಅಟ್ ಎವ್ರಿ ಇಂಟರ್ವಲ್, ಅಟ್ ಎವ್ರಿ ಚೈನೇಜ್ ನಾವೇನ್ ಮಾಡಿದೀವಿ, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ವಿ ಹ್ಯಾವ್ ಟೇಕನ್ ದ ಕ್ರಾಸ್ ಸೆಕ್ಷನ್. ಇದನ್ನ ಇಲ್ಲಿಂದ ಇಲ್ಲಿವರೆಗೆ ಏನ್ ರೀಡಿಂಗ್ ಇದೆ ಆ ರೀಡಿಂಗ್ ಅನ್ನ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಇದನ್ನ ಇದು ಕ್ರಾಸ್ ಸೆಕ್ಷನ್ ಚೈನೇಜ್ 0, ಕ್ರಾಸ್ ಸೆಕ್ಷನ್ ಚೈನೇಜ್ 20, ಇಲ್ಲಿಂದ ಇಲ್ಲಿ ಇರುವಂತದ್ದನ್ನ ಕ್ರಾಸ್ ಸೆಕ್ಷನ್ 40, ಇಲ್ಲಿಂದ ಇಲ್ಲಿಗೆ ಇರುವಂತದ್ದು ಕ್ರಾಸ್ ಸೆಕ್ಷನ್ 60, ಕ್ರಾಸ್ ಸೆಕ್ಷನ್ 80, ಕ್ರಾಸ್ ಸೆಕ್ಷನ್ 100, ಕ್ರಾಸ್ ಸೆಕ್ಷನ್ 120, ಲೈಕ್ ದಿಸ್. ದಟ್ ಈಸ್ ನೀವು 100 ಕಿಲೋಮೀಟರ್ 200 ಕಿಲೋಮೀಟರ್ ಎಷ್ಟು ಉದ್ದ ಸರ್ವೆ ಮಾಡಿದ್ರು ಕೂಡ ಅಷ್ಟು ಕ್ರಾಸ್ ಸೆಕ್ಷನ್ ಅನ್ನು ಪ್ಲಾಟ್ ಮಾಡಬೇಕು. ಅದನ್ನ ಐ ವಿಲ್ ಟೆಲ್ ಯು ಹೌ ಟು ಡೂ ದಟ್. ಇದನ್ನ ಈಗ ನಾವೇನ್ ಕೆಲಸ ಮಾಡಿದೀವಿ, ದಟ್ ಈಸ್ ಎಲ್ಲ ರೀಡಿಂಗ್ ತಗೊಂಡಿದೀವಿ. ರೀಡಿಂಗ್ ತಗೊಂಡಾದ ನಂತರ ದಟ್ ಈಸ್ ಎಲಿವೇಶನ್ ಫೈಂಡ್ ಔಟ್ ಮಾಡಿದೀವಿ. ಎಲಿವೇಶನ್ ಫೈಂಡ್ ಔಟ್ ಮಾಡಿ ಎಲಿವೇಶನ್ ಅನ್ನೆಲ್ಲ ನಾವು ಮಾರ್ಕ್ ಮಾಡಿದ್ದೀವಿ. ಓಕೆ, ಎಲಿವೇಶನ್ ಎಲ್ಲ ಸಿಕ್ಕಿದೆ ಈಗ ನಮಗೆ. ನೆಕ್ಸ್ಟ್ ವಾಟ್ ಈಸ್ ದ ಪ್ರೊಸೀಜರ್ ಅಂತ.
ಇದನ್ನ. ನೆಕ್ಸ್ಟ್ ವಾಟ್ ಇಸ್ ದ ಪ್ರೊಸೀಜರ್ ಅಂತ ಹೇಳಿದ್ರೆ, ನಾವು ಆಫೀಸಿಗೆ ಬಂದಾಗ ಈ ತರ ಮಾರ್ಕ್ ಮಾಡ್ಕೊಳ್ತೀವಿ ನಾವು ನಮ್ಮ ಡ್ರಾಯಿಂಗ್ ಅನ್ನ. ಹೀಗೆ ಕಾಣಿಸುತ್ತೆ. ನಾನು ಫೋಟೋಗ್ರಾಫ್ ಅಲ್ಲಿ ತೋರಿಸಿದೆ ಹಿಂದ್ಗಡೆ ಹಿಂದಿನ ಸ್ಲೈಡ್ ಅಲ್ಲಿ. ದಟ್ ಈಸ್ ಆಫೀಸಲ್ಲಿ ನಾವು ಡ್ರಾಯಿಂಗ್ ಶೀಟ್ ಅಲ್ಲಿ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಹೀಗೆ ಒಂದು ಜಸ್ಟ್ ಒಂದು ರೆಫರೆನ್ಸ್ ಇದನ್ನ. ಅಂಡ್ ದೆನ್ ಇದನ್ನ ನೋಡಿ ಕ್ರಾಸ್ ಸೆಕ್ಷನ್ ಅಂತ ಹೇಳುದು. ಇದನ್ನ ಕ್ರಾಸ್ ಸೆಕ್ಷನ್ ಅಂತ ಸ್ವಲ್ಪ ದೊಡ್ಡ ಮಾಡಿ ತೋರಿಸಿದೀನಿ ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ. ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸೆಂಟರ್ ಲೈನ್. ಇಟ್ ಈಸ್ ಪರ್ಪೆಂಡಿಕ್ಯುಲರ್, ನಾರ್ಮಲಿ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಸೆಂಟರ್ ಲೈನ್. ಇದನ್ನ ಎಲ್ಲ ಅಂದ್ರೆ ಇದು ಎಲಿವೇಶನ್ ಎಷ್ಟು, ಇದ್ರದ್ದು ಎಲಿವೇಶನ್ ಎಷ್ಟು, ಇದ್ರದ್ದು ಎಲಿವೇಶನ್, ಇದು ಎಲಿವೇಶನ್, ದಿಸ್ ಎಲಿವೇಶನ್ ಅಂಡ್ ದಿಸ್ ಎಲಿವೇಶನ್. ಈಗ 4 ಪಾಯಿಂಟ್ ಎಲಿವೇಶನ್ ಸಿಗುತ್ತೆ. ಅವಾಗ ಇಟ್ ಅಂಡರ್ಸ್ಟುಡ್ ದಟ್ ಹೌ ದ ಗ್ರೌಂಡ್ ಈಸ್. ಈ ಭೂಮಿ ಹೇಗೆ ಉಂಟು, ಗ್ರೌಂಡ್ ಹೇಗೆ ಉಂಟು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಗ್ರೌಂಡ್ ಹೇಗೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನ ನಾವು ದಟ್ ಇಸ್ ವಾಟ್ ವಿ ನೀಡ್ ಟು ಲರ್ನ್. ದಟ್ ಈಸ್ ಕ್ರಾಸ್ ಸೆಕ್ಷನ್. ಇದನ್ನ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಈ ಸೆಂಟ್ರಲ್ ಲೈನ್ ಇರುವಂತ ಎಲ್ಲ ಸೆಂಟ್ರಲ್ ಲೈನ್ ಇರುವಂತದನ್ನ ನಾವು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಕರಿತೀವಿ. ಅಂಡ್ ದೆನ್ ಈಗ ನಾನು ಏನ್ ಮಾಡಿದೀನಿ ಅಂದ್ರೆ, ಈಗ ಹಿಂದಿದ್ದು ಫೋಟೋಗ್ರಾಫ್ ನೀವು ಯು ಕ್ಯಾನ್ ಸಿ ದಿಸ್. ಈ ಫೋಟೋಗ್ರಾಫ್ ಇದು ಟಾಪ್ ವ್ಯೂ. ಇದು ಈ ಫೋಟೋಗ್ರಾಫ್ ಇದೆಯಲ್ಲ, ದಿಸ್ ಫೋಟೋಗ್ರಾಫ್ ನಾವು ಮೇಲ್ಗಡೆಯಿಂದ ವಿಮಾನದಲ್ಲಿ ಮೇಲೆ ಹೋಗಿ ಕೆಳಗಡೆ ಗ್ರೌಂಡ್ ಫೋಟೋ ತಗೊಂಡದ್ದು. ಅದನ್ನ ಪ್ಲಾನ್ ಅಂತ ಕರಿತೀವಿ ನಾವು. ಇದನ್ನ ಪ್ಲಾನ್ ಅಂತ ಕರಿತೀವಿ. ಇದು ಟಾಪ್ ವ್ಯೂ. ವಿ ಆರ್ ಕಾಲಿಂಗ್ ದಿಸ್ ಟಾಪ್ ವ್ಯೂ. ಅಂಡ್ ಸಿಮಿಲರ್ಲಿ ಈಗ ಇದು ಅಂತ ಹೇಳ್ತೀನಿ ನಾನು. ಇದೇನು ಅಂತ ಹೇಳಿದ್ರೆ, ಈಗ ಈ ಸೈಡ್ ಇಂದ ಒಂದು ಫೋಟೋಗ್ರಾಫ್ ತಗೊಂಡು, ಒಂದು ಇಲ್ಲಕ್ಕೆ ಹೀಗೆ ಇದೆ, ಒಂದು ಗುಡ್ಡೆ ಹೀಗೆ ಇದೆ. ಇದು ನಿಮ್ಗೆ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗ್ಲಿ ಅಂತ ನಾನು ಇದನ್ನ ತಗೊಂಡಿದ್ದೀನಿ, ಈ ಫೋಟೋಗ್ರಾಫ್. ದೇರ್ಫೋರ್ ಈ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಇದು ಹೇಗೆ ಮಾಡುದು ಅಂತ. ಈಗ ಇಲ್ಲಿ ಹೀಗೆ ಇದೆ. ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಟಾಪ್ ಅಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಇದು ಟಾಪ್ ಅಲ್ಲಿ ಗ್ರೌಂಡ್ ಅಲ್ಲಿ ನಾನು ಇದಕ್ಕೆ ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಇದನ್ನ ಆ ಗುಡ್ಡೆಯಲ್ಲಿ ನನಗೆ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಫೋಟೋಗ್ರಾಫ್ ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ ಇಲ್ಲಕ್ಕ ಆ ಬೆಟ್ಟದಲ್ಲಿ ಹೋಗಿ ನನಗೆ ಈಗ ನಾನು ಲೈನ್ ಅನ್ನು ಡ್ರಾ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ನಾನು ಫೋಟೋಗ್ರಾಫ್ ಅಲ್ಲಿ ನನ್ನ ಡ್ರಾಯಿಂಗ್ ಅಲ್ಲಿ ನನಗೆ ಮಾರ್ಕ್ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ ನೋ ದಿಸ್ ಲೈನ್ ಈಸ್ ಕಾಲ್ಡ್ ದಟ್ ಈಸ್ ದ ಪ್ರೊಫೈಲ್, ಗ್ರೌಂಡ್ ಪ್ರೊಫೈಲ್. ಇದನ್ನ ಗ್ರೌಂಡ್ ಪ್ರೊಫೈಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಗ್ರೌಂಡ್ ಹೇಗೆ ಇದೆ ಅಂತ ಗೊತ್ತಾಗುವಂತದ್ದು ಅಷ್ಟೇ, ಬೇರೆ ಏನಿಲ್ಲ. ಹೌ ದ ಗ್ರೌಂಡ್ ಈಸ್ ಅಂತ. ಇಲ್ಲಿಂದ ಇಲ್ಲಿಗೆ ಎತ್ತರವಾಗಿದೆ, ಇಲ್ಲಿಂದ ಇಲ್ಲಿಗೆ ಡೌನ್ ಇದೆ, ಮತ್ತೆ ಎತ್ತರ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಎತ್ತರ ಆಗುತ್ತೆ, ಡೌನ್ ಆಗ್ತದೆ, ಡೌನ್ ಇದೆ, ಮತ್ತೆ ಎತ್ತರ ಆಗುತ್ತೆ, ಮತ್ತೆ ಡೌನ್ ಆಗ್ತಾ ಹೋಗುತ್ತೆ. ಇದನ್ನ ದಿಸ್ ಇಸ್ ಕಾಲ್ಡ್ ಪ್ರೊಫೈಲ್ ಆಫ್ ದ ಗ್ರೌಂಡ್. ದಟ್ ಇಸ್ ದ ಟಾಪ್ ಸರ್ಫೇಸ್ ಆಫ್ ದ ಗ್ರೌಂಡ್. ಇದನ್ನ ಪ್ರೊಫೈಲ್ ಲೆವೆಲಿಂಗ್ ಅಂತ ಹೇಳುದು ಇದಕ್ಕೆ. ಇದನ್ನ ಪ್ರೊಫೈಲ್ ಅಂತ ಕರಿತೀವಿ ನಾವು. ಓಕೆ, ಪ್ರೊಫೈಲ್. ಹೌ ಟು ಡೂ ದಿಸ್ ಅಂತ. ಈಗ ನೀವು ಹಿಂದಿನ ಸ್ಲೈಡ್ ಅಲ್ಲಿ ನಾವೇನ್ ಮಾಡಿದೀವಿ, ಇದರೊಳಗಡೆ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ರಿಡಕ್ಷನ್ ಆಫ್ ಲೆವೆಲ್ಸ್ ಅಟ್ ಆಲ್ ದ ಪಾಯಿಂಟ್ಸ್. ಆರ್ ಎಲ್ಲಾ ಪಾಯಿಂಟ್ ಎಲಿವೇಶನ್ ಇದೆ ನಮ್ಮ ಕೈಯಲ್ಲಿ. ಈ ಪಾಯಿಂಟ್ ಎಲ್ಲಾ ಪಾಯಿಂಟ್ ಕೂಡ ನಮ್ಮ ಹತ್ರ ಎಲಿವೇಶನ್ ಇದೆ. ಎಲ್ಲಾ ಪಾಯಿಂಟ್ ಎಲಿವೇಶನ್ ಇದೆ ನಮ್ಮ ಹತ್ರ. ಮತ್ತೆ ಈ ಕ್ರಾಸ್ ಸೆಕ್ಷನ್ ಎಲಿವೇಶನ್ ಇದೆ ನಮ್ಮ ಹತ್ರ. ಈಗ ನಾವ್ ಏನ್ ಮಾಡ್ತೀವಿ, ಈ ಪ್ರೊಫೈಲ್ ಅಂತ ಏನಂತ ಕೂಡ ನಮ್ಗೆ ಈಗ ಗೊತ್ತಾಯ್ತಿದ್ದು. ದೆನ್ ನಾನು ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು ಹೌ ಟು ಕಲೆಕ್ಟ್ ದಟ್ ಇನ್ಫಾರ್ಮೇಶನ್. ಅಲ್ಲಿಂದ ನಾನು ಏನ್ ಮಾಡಿದೀನಿ ಈಗ ಅಂತ ಹೇಳಿದ್ರೆ, ಕನ್ವೀನಿಯಂಟ್ಲಿ ಒಂದು ಪಾಯಿಂಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ಇನ್ಸ್ಟಾಲ್ ಮಾಡಿದೀನಿ. ಕನ್ವೀನಿಯಂಟ್ಲಿ ಒಂದು ಪಾಯಿಂಟ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದೀನಿ. ಇನ್ಸ್ಟಾಲ್ ಮಾಡ್ಬಿಟ್ಟು ಲೆವೆಲ್ ಮಾಡಿದೀನಿ. ಅದನ್ನ ಲೆವೆಲ್ ಮಾಡಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಲೆವೆಲ್ ಮಾಡಿದೀನಿ. ಲೆವೆಲ್ ಮಾಡಿದ್ರ ಅರ್ಥ ಏನು ಅಂತ ಹೇಳಿದ್ರೆ, ದಟ್ ಈಸ್ ಐ ಹ್ಯಾವ್ ಮೇಡ್ ದ ಲೈನ್ ಆಫ್ ಸೈಟ್ ಹಾರಿಜಾಂಟಲ್. ಲೈನ್ ಆಫ್ ಸೈಟ್ ಅನ್ನ ಹಾರಿಜಾಂಟಲ್ ಮಾಡಿದೀನಿ. ಇದನ್ನ ಲೈನ್ ಆಫ್ ಸೈಟ್ ಅನ್ನ ಹಾರಿಜಾಂಟಲ್ ಮಾಡಿದೀನಿ. ಇದನ್ನ ನಾವು 22, 21, 22, 23 ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಗೆ ರೀಡಿಂಗ್ ತಗೊಳ್ಳೋದು ಅಂತ ಹೇಳಿದೀನಿ ನಾನು. ಅಲ್ಲಿ ಹೇಳಿದ್ದು ಮತ್ತೆ ಇಲ್ಲಿ ಹೇಳಿರೋದಕ್ಕೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಅಲ್ಲಿ ಇಲ್ಲಿಂದ ಒಂದು ರೀಡಿಂಗ್ ಇಂದ ಒಂದು ಸ್ಟಾಪ್ ಇಂದ ಇನ್ನೊಂದು ಸ್ಟಾಪಿಗೆ ಡಿಸ್ಟೆನ್ಸ್ ಅನ್ನು ನಾನು ಮೆನ್ಷನ್ ಮಾಡಿಲ್ಲ. ಬಟ್ ನೌ ಇನ್ ದ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಐ ಆಮ್ ಮೆನ್ಷನಿಂಗ್ ದ ಡಿಸ್ಟೆನ್ಸ್. ಇದು 0 ಚೇಂಜ್ ಆಗುತ್ತೆ, ಇದು 20 ಮೀಟರ್ ಚೇಂಜ್ ಆಗುತ್ತೆ, ಇದು 40 ಮೀಟರ್ ಆಗ್ತದೆ, ಇದು 60 ಮೀಟರ್ ಆಗುತ್ತೆ, ಇದು 80 ಮೀಟರ್ ಆಗ್ತದೆ. ಅಥವಾ ಇಲ್ಲಿಂದ 0, 10, 20, 30, 40 ಇಟ್ ಈಸ್ ಯುವರ್ ಕನ್ವೀನಿಯಂಟ್. ಹೇಗೆ ಬೇಕಾದ್ರೂ ಕೂಡ ನಾವು ಮಾಡ್ಕೊಳ್ಬಹುದು. ಇದನ್ನ ಅದೇ ಪ್ರೊಫೈಲ್ ಅನ್ನು ಕೂಡ ಡ್ರಾ ಮಾಡಿದೀನಿ ನಾನು. ನೋಡೋಣ, ಈಗ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿ, ಲೆವೆಲ್ ಮಾಡಿ, ಲೈನ್ ಆಫ್ ಸೈಟ್ ಅನ್ನು ಹಾರಿಜಾಂಟಲ್ ಮಾಡಿ, ಮತ್ತೆ ರೆಗ್ಯುಲರ್ ಇಂಟರ್ವಲ್ಸ್, ಮತ್ತೆ ಒಂದು ಬ್ಯಾಕ್ ಬೆಂಚ್ ಮಾರ್ಕ್ ನ ಮೇಲೆ ಒಂದು ಬ್ಯಾಕ್ ಸೈಡ್ ತಗೊಳ್ಳಿ. ಬೆಂಚ್ ಸೈಡ್ ಆಫ್ಟರ್ ಟೇಕಿಂಗ್ ದ ಬ್ಯಾಕ್ ಸೈಡ್ ಆನ್ ದ ಬೆಂಚ್ ಮಾರ್ಕ್, ನಾವು ಟೇಕ್ ದ ರೀಡಿಂಗ್, reduce the level, calculate the reduced level of this point, calculate the reduced level of this point, calculate the reduced level. All these points, isn't it?
ಇಲ್ಲಿವರೆಗೆ ಬಂದು ನಮ್ದು ಇಲ್ಲಿ 4 ಮೀಟರ್ ನಮ್ದು ಸ್ಟಾಪ್, 4 ಮೀಟರ್ಗೆ ಇಲ್ಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತಂದ್ರೆ ನೋಡಿ ಇದು ಕಟ್ ಆಗುತ್ತೆ, ಇಲ್ಲಿಂದ ಲೈನ್ ಕಟ್ ಆಗುತ್ತೆ. ಏನ್ ಮಾಡಿದೀನಿ ಈಗ, ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಮೂವ್ ಟು ದ ನೆಕ್ಸ್ಟ್ ಸ್ಟೇಷನ್. ಇದನ್ನ ಮತ್ತೆ ಇದ್ರ ಮೇಲೆ ಒಂದು ಬ್ಯಾಕ್ ಸೈಡ್ ತಗೊಂಡೆ, ಇಂಟರ್ಮೀಡಿಯೇಟ್ ತಗೊಂಡೆ, ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಅಥವಾ 20 ಮೀಟರ್, ಇಲ್ಲಿಂದ ಇಲ್ಲಿಗೆ 20 ಮೀಟರ್, ಇಲ್ಲಿಂದ ಇಲ್ಲಿಗೆ 20. ಇಲ್ಲಿ ಇಂಟರ್ವಲ್ ಎಷ್ಟು ಅಂತ ಹೇಳಿದ್ರೆ ಇಂಟರ್ವಲ್ ಇಸ್ 20 ಮೀಟರ್. ಇದನ್ನ ಇಂಟರ್ವಲ್ 20 ಮೀಟರ್ ಇಂಟರ್ವಲ್ಗೆ ಐ ಹ್ಯಾವ್ ಟೇಕನ್ ಸಾಫ್ಟ್ವೇರ್. ಇದನ್ನ ನಾವು ಎಷ್ಟು ಎಲ್ಲಿ ಲೆವೆಲಿಂಗ್ ಮಾಡ್ಲಿಕ್ಕಿದೆ, ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಮಾಡ್ಲಿಕ್ಕಿದೆ ಅಷ್ಟು ಉದ್ದಕ್ಕೆ ನಾನು ತಗೊಂಡಿದ್ದೆ. ಆಫ್ಟರ್ ದಟ್ ಇದಾದ್ಮೇಲೆ ನಾವು ಡ್ರಾಯಿಂಗ್ ಹೇಗೆ ಮಾಡ್ಬೇಕಂತ, ಡ್ರಾಯಿಂಗ್ ಹೇಗೆ ಮಾಡೋದು, ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನೊಂದು ಡ್ರಾಯಿಂಗ್ ಅಲ್ಲಿ ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡಿದ್ದೀನಿ. ಇದನ್ನ ಡಾಟಮ್ ಲೈನ್ ಅಂತ ಹೇಳ್ತೀನಿ ನಾನು. ಡಾಟಮ್ ಲೈನ್ ಅಂತ ಹೇಳಿದ್ರೆ ಅದೊಂದು ಲೆವೆಲ್ 40 ಮೀಟರ್. ಇದನ್ನ ಐ ಹ್ಯಾವ್ ಟೇಕನ್ ದಿಸ್ ಆಸ್ 40 ಮೀಟರ್. ಈ 40 ಮೀಟರ್ ಆದ್ಮೇಲೆ ಫಸ್ಟ್ ಸ್ಟಾಪ್ ರೆಡಿ. ಮತ್ತೇನ್ ಮಾಡಿದೆ, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ನಾನು ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದನ್ನ ಇದು 40 ಇದೆ, ಇದು ಈ ಪಾಯಿಂಟ್ ಅಲ್ಲಿ ಆರ್ ಎಷ್ಟಿದೆ, ಈ ಪಾಯಿಂಟ್ ಅಲ್ಲಿ ರೆಡ್ಯೂಸ್ ಲೆವೆಲ್ ಎಷ್ಟಿದೆ, 51 ಮೀಟರ್ ಇದೆ. 51 ಮೀಟರ್ ಇದೆ, 11 ಮೀಟರ್ ಮೇಲ್ಗಡೆ ಹೋಗ್ಬೇಕು ಲೈನ್. ಇದು ವರ್ಟಿಕಲ್ ಥಿನ್ ಲೈನ್ಸ್. ಇದು ಡ್ರಾ ವರ್ಟಿಕಲ್ ಥಿನ್ ಬ್ಲೂ ಲೈನ್ಸ್. ಇದು ಮೇಲ್ಗಡೆ ಡ್ರಾ ಮಾಡಿ. ಇದು 11 ಮೀಟರ್ ಆಯ್ತು. ಅಂಡ್ ಸಿಮಿಲರ್ಲಿ ದಟ್ ಈಸ್ 11 ಮೀಟರ್ಗೆ ಇಲ್ಲಿ ಅಥವಾ ಇಲ್ಲಿ ಇದೆರಡರದ್ದು ಡಿಫರೆನ್ಸ್ ಎಷ್ಟಿದೆ, ಇದು 40 ಮೀಟರ್, ಇದು 51, ಇದು 40, ದೇರ್ಫೋರ್ ಇದು 51 ಮೀಟರ್. ಇನ್ ದ ಸಿಮಿಲರ್ ವೇ ಎರಡನೇದು 51.8 ಮೀಟರ್. 51.8 ಮೀಟರ್ ಅಂತ ಹೇಳಿದ್ರೆ ಇದಕ್ಕಿಂತ 0.8 ಮೀಟರ್ ಮೇಲ್ಗಡೆ ಅದನ್ನ ಮಾರ್ಕ್ ಮಾಡಿ ನೀವು. ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಅಥವಾ ನೀವು ಎಷ್ಟು ಚೈನೇಜ್ ತಗೊಂಡಿದ್ದೀರಿ ಅಷ್ಟು ಚೈನೇಜ್, ಯಾವ ಚೈನೇಜ್ ನಾವು ತಗೊಂಡಿದ್ದೀವಿ ಅದು. ಇದು 0 ಚೈನೇಜ್, ಮೇ ಬಿ 10 ಮೀಟರ್, 20 ಮೀಟರ್, 30 ಮೀಟರ್, ವಾಟ್ ಎವರ್ ಮೇ ಬಿ ದ ಚೈನೇಜ್. ಇದನ್ನ ಅಂಡ್ ಸಿಮಿಲರ್ಲಿ ದಟ್ ಈಸ್ 52 ಮೀಟರ್. ನೆಕ್ಸ್ಟ್ ಚೈನೇಜ್, ನೆಕ್ಸ್ಟ್ RL, ನೆಕ್ಸ್ಟ್ ಪಾಯಿಂಟ್ ಇದು RL ಎಷ್ಟಾಗುತ್ತೆ, ದಟ್ ಈಸ್ ನೆಕ್ಸ್ಟ್ ಪಾಯಿಂಟ್ ಇದು RL, ದಟ್ ಈಸ್ 52.5 ಮೀಟರ್. 52.5 ಮೀಟರ್ ಅಂತ ಹೇಳಿದ್ರೆ ಆಗ ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇದೆ. ದೇರ್ಫೋರ್ ಅದನ್ನ ಮಾರ್ಕ್ ಮಾಡಿ. ಇದನ್ನ ಅಂಡ್ ಸಿಮಿಲರ್ಲಿ ಇನ್ ದ ಸಿಮಿಲರ್ ವೇ ದಟ್ ಈಸ್ ನೆಕ್ಸ್ಟ್ 51.75, 51.75 ಅಂದ್ರೆ ಇದಕ್ಕಿಂತ ಇದು ಕಮ್ಮಿ ಇದೆ. ಆದ್ರಿಂದ ಇದು 40 ಪ್ಲಸ್ 11.75 ಸೆಂಟಿಮೀಟರ್ ಮೇಲ್ಗಡೆ ಹೋಗ್ಬೇಕು. ಇದನ್ನ ನಾನು ಸೆಂಟಿಮೀಟರ್ ಅಂತ ಹೇಳಿದೆ. ದೇರ್ಫೋರ್ why I have said this, now please note here horizontal scale ಮತ್ತೆ ವರ್ಟಿಕಲ್ ಸ್ಕೇಲ್ ಅಂತ ಎರಡು ವಿಷಯ ಇದೆ. ಹಾರಿಜಾಂಟಲ್ ಸ್ಕೇಲ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇದು 20 ಮೀಟರ್ ಇದೆ. 20 ಮೀಟರ್ ಇದ್ಕೊಂಡು 2 ಸೆಂಟಿಮೀಟರ್. ಇದನ್ನ 1 ಮೀಟರ್ 1 ಸೆಂಟಿಮೀಟರ್ ಇದ್ಕೊಂಡು 1 ಸೆಂಟಿಮೀಟರ್ ಇಂದ ಡ್ರಾಯಿಂಗ್ ಇಸ್ ಈಕ್ವಲ್ ಟು ದಟ್ ಈಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಅಥವಾ ನೀವು 10 ಮೀಟರ್ ತಗೊಂಡಿದ್ರೆ 10 ಮೀಟರ್, ದಟ್ ಯು ಡಿಸೈಡ್ ಇಟ್. ಇದು ಹಾರಿಜಾಂಟಲ್ ಸ್ಕೇಲ್. ಇಲ್ಲಿಂದ ಇಲ್ಲಿಗೆ ದಟ್ ಈಸ್ 0, 20, that is 40, 60 ಅಥವಾ ವಾಟ್ ಎವರ್ ಯು ಹ್ಯಾವ್ ಟೇಕನ್. ಇದು 0, 10, that is 20, 30, that is 40. ಸಿಮಿಲರ್ಲಿ ದಟ್ ಈಸ್ ಹಾರಿಜಾಂಟಲ್ ಸ್ಕೇಲ್. ಇಲ್ಲಿಂದ ಇಲ್ಲಿವರೆಗೆ ನಾವು ಡ್ರಾಯಿಂಗ್ ಮಾಡುವಾಗ ಇದು ಹಾರಿಜಾಂಟಲ್ ಸ್ಕೇಲ್ ತಗೊಳ್ಳೋದು. 20 ಮೀಟರ್ 1 ಸೆಂಟಿಮೀಟರ್ ಅಥವಾ 10 ಸೆಂಟಿಮೀಟರ್ 1 ಸೆಂಟಿಮೀಟರ್, 10 ಸೆಂಟಿಮೀಟರ್ ಇದ್ಕೊಂಡು 1 ಸೆಂಟಿಮೀಟರ್ ಇದ್ಕೊಂಡು 10 ಮೀಟರ್. ಆಗ ಏನಾಗುತ್ತೆ, ಇದನ್ನ 1 ಸೆಂಟಿಮೀಟರ್ ಡ್ರಾಯಿಂಗ್ ಮಾಡಬೇಕು. ಅವಾಗ 10 ಮೀಟರ್ ರೆಪ್ರೆಸೆಂಟ್ ಆಗುತ್ತೆ. ಇದನ್ನ ಲೈಕ್ 20, 30, 40 ಹೀಗೆ ನಾವು ಮಾಡ್ತಾ ಹೋಗ್ಬೇಕು. ಇದನ್ನ ಇಲ್ಲಿ ಏನು ನಾವು ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ರೆಡ್ಯೂಸ್ ಲೆವೆಲ್ ಎಷ್ಟು ಅಂತ ಆ ಪಾಯಿಂಟ್ ಗೊತ್ತು ನಮಗೆ, ನಮ್ಮ ಟೇಬಲ್ ಅಲ್ಲಿ ಇದೆ. ಎಷ್ಟು RL ಇರುವುದು, ಈ ಪಾಯಿಂಟ್ RL, ಪ್ರತಿಯೊಂದು ಪಾಯಿಂಟ್ ಇದು RL ನಮ್ಮ ಕೈಯಲ್ಲಿದೆ. ಇದನ್ನ ನಾವೇನ್ ಮಾಡ್ಬೇಕು, ಪ್ಲಾಟಿಂಗ್ ಮಾಡ್ತಾ ಹೋಗ್ಬೇಕು. ಇದನ್ನ ಪ್ಲಾಟಿಂಗ್ ಮಾಡ್ತಾ ಹೋಗ್ಬೇಕು. ಈ ಪ್ಲಾಟಿಂಗ್ ಮಾಡ್ತಾ ಹೋದ್ರೆ ನಮ್ಗೆ ಗೊತ್ತಾಗ್ತಾ ನಮ್ಗೆ ಪ್ರತಿಯೊಂದನ್ನು ಕೂಡ ಎಲ್ಲೆಲ್ಲಿ ನಾವು ರೀಡಿಂಗ್ ತೆಗೆದಿದ್ದೀವಿ, ಎಷ್ಟು ಎಲಿವೇಶನ್ ಇದೆ, ಇದನ್ನ ಎಷ್ಟು ಉಂಟು. ಈಗ ಅದೇನಾಗುತ್ತೆ, ರೆಡ್ಯೂಸ್ ಲೆವೆಲ್ ನೋಡಿ, ಇಲ್ಲಿ ನೀವು ಕೆಳಗಡೆ ಹೋಗ್ತಾ ಇದ್ರೆ ರೆಡ್ಯೂಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ ಇಲ್ಲಿ ಕಮ್ಮಿ ಆಗ್ತಾ ರೆಡ್ಯೂಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. 49 ಆಗಿದೆ, ಇಲ್ಲಿ 51 ಇದೆ, ಇಲ್ಲಿ 49 ಇದೆ. therefore ಇಲ್ಲಿಂದ ಇಲ್ಲಿಗೆ ಬರುವಾಗ ಅಷ್ಟು ಕಮ್ಮಿ ಆಗಿದೆ, 2 ಮೀಟರ್ ಕಮ್ಮಿ ಆಗಿದೆ. ಇನ್ ದ ಸಿಮಿಲರ್ ವೇ ಇದನ್ನ ಯು ಪ್ಲಾಟ್ ಥ್ರೂಔಟ್, ಇಲ್ಲಿಂದ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ವರೆಗೆ ಎಲ್ಲಿಂದ ಶುರು ಮಾಡ್ತೀವಿ ನೀವು, ಇದನ್ನ ಎಲ್ಲಿ ಮುಗಿಸ್ಬೇಕು, ಎಷ್ಟು ಉದ್ದ ರೋಡ್ ಮಾಡ್ಬೇಕಿದೆ ನಮ್ಗೆ, ಅಷ್ಟು ಉದ್ದಕ್ಕೂ ಕೂಡ ನಾವು ವಿ ನೀಡ್ ಟು ಡೂ ದಟ್ ಈಸ್ ವಿ ನೀಡ್ ಟು ಕ್ಯಾರಿ ಔಟ್ ದ ಲೆವೆಲಿಂಗ್. ಇದನ್ನ ಮತ್ತೆ ಪ್ಲಾಟಿಂಗ್ ಮಾಡ್ತಾ ಹೋಗ್ಬೇಕಿದ್ದ. ಯು ಕ್ಯಾನ್ ಸಿ ದಿಸ್, ಹೇಗೆ ಪ್ಲಾಟಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಈಗ. ದಟ್ ಈಸ್ ಯು ಕ್ಯಾನ್ ಸಿ ದಿಸ್ ನೋಡಿ. ಈಗ ಎಲಿವೇಶನ್ ಇಲ್ಲಿ 47.05, ಇಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ 47.05 ಇದೆ,
ಇಲ್ಲಿ 51 ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 3-4 ಮೀಟರ್ ಅಷ್ಟು ಕಡಿಮೆ ಇದೆ. ಇಲ್ಲಿ 57 ಅಂದ್ರೆ ದಟ್ ಇಸ್ 3 ಮೀಟರ್ ಡಿಫರೆನ್ಸ್ ಇದೆ. ಇಲ್ಲಿ 1 ಮೀಟರ್ ಇದೆ 4 ಮೀಟರ್, ಇಲ್ಲಿಂದ ಇಲ್ಲಿಗೆ 4 ಮೀಟರ್. ನಾನೊಂದು ಡೆಮಾನ್ಸ್ಟ್ರೇಷನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ. ಅದು 10 ಮೀಟರ್ ಇರ್ಬೋದು, 20 ಮೀಟರ್ ಇರ್ಬೋದು. ನಾನು 2 ಇನ್ಸ್ಟ್ರೂಮೆಂಟ್ ಶಿಫ್ಟಿಂಗ್ ತೋರಿಸಿದ್ದೀನಿ ಇಲ್ಲಿ ನಮಗೆ. ಬಟ್ ಅದು 5 ಸಾರಿ ಶಿಫ್ಟ್ ಮಾಡ್ಲಿಕ್ಕೆ ಇರ್ಬೋದು, 6 ಸಾರಿ ಶಿಫ್ಟ್ ಮಾಡ್ಲಿಕ್ಕೆ ಇರ್ಬೋದು, ಡಿಪೆಂಡಿಂಗ್ ಆನ್ ಹೌ ಯು ಆರ್ ಡೂಯಿಂಗ್ ದಿಸ್. ಇದು ನಾನು ಯು ನೋ ಸಿ ಆಫ್ಟರ್ ಡೂಯಿಂಗ್ ದಿಸ್, ಇದನ್ನ ಮಾಡಿದ ನಂತರ, ಇದಿಷ್ಟು ಮಾಡಿದ ನಂತರ ಈಗ ಏನ್ ಮಾಡಿದೀವಿ ನಾವು ಅಂತ ಹೇಳಿದ್ರೆ, ಇದನ್ನ ನಾವು ಒಂದು ರೆಫರೆನ್ಸ್ ಲೈನ್ ತಗೊಂಡಿದೀವಿ 40 ಮೀಟರ್, 40 ದಟ್ ಈಸ್ ಡಾಟಮ್ ತಗೊಂಡಿದೀವಿ, ಡಾಟಮ್ ಲೆವೆಲ್ ತಗೊಂಡಿದೀವಿ, ಡಾಟಮ್ ಲೈನ್ ತಗೊಂಡಿದೀವಿ. ಮತ್ತೆ ಎಲ್ಲ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಅದ್ರದ್ದು ರೆಡ್ಯೂಸ್ ಲೆವೆಲ್ ಇಲ್ಲಿ ಎಷ್ಟು ಅದನ್ನ ಇಲ್ಲಿ ಬರ್ತಿದೀವಿ. ಈ ನೆಕ್ಸ್ಟ್ ಆರ್ ಅಲ್ಲಿ ಎಷ್ಟು ಅದನ್ನ ಇಲ್ಲಿ ಬರ್ತಿದೀವಿ. ಅದ್ರ ನೆಕ್ಸ್ಟ್ ಆರ್ ಅಲ್ಲಿ ಎಷ್ಟು ದಟ್ ಯು ಹ್ಯಾವ್ ರಿಟರ್ನ್ ಹಿಯರ್. ಇದು ಮಾಡಿ ಸಿ ಲೈಕ್ ವೈಸ್ ಯು ಹ್ಯಾವ್ ರಿಟರ್ನ್ all the points whatever wherever you have taken this leveling calculated elevations, that is we have entered here. And for the scale, ಇದು horizontal scale ಆಯ್ತು, ಮತ್ತು ಇದು vertical scale. vertical scale ಗೆ ಇಲ್ಲಿ ಬರ್ತಿದ್ದೀನಿ, ಇಲ್ಲಿ vertical scale ಅನ್ನ vertical scale ಗೆ ಏನ್ ಮಾಡಿದೀವಿ ನಾವು ಅಂತ ಹೇಳಿದ್ರೆ, that is 1 centimeter is equal to 1 meter ಮಾಡಿದೀವಿ. ಇದು vertical scale. ಇಲ್ಲಿ ಏನ್ ಮಾಡಿದೀವಿ 1 centimeter is equal to 10 meter ಅಂತ ಮಾಡಿದೀವಿ. ಇದು otherwise what is going to happen, ಒಂದೇ ಒಂದು ಸ್ಕೇಲ್ ತಗೊಂಡ್ರೆ ಸ್ಕೇಲ್ ಇಸ್ ಈಕ್ವಲ್ ಟು 1:1 ಮೀಟರ್ ಅಂತ ಮಾಡ್ಬಿಟ್ರೆ ದಿಸ್ ಇಸ್ ಇದು ಅಷ್ಟು ಜಾಸ್ತಿ ಆಗ್ಬಿಡುತ್ತೆ, ಡ್ರಾಯಿಂಗ್ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ. ಇದು ಹಿಂಗೆ ಇರುತ್ತೆ. therefore ನಾವೇನ್ ಮಾಡ್ತೀವಿ, ಕನ್ವೀನಿಯಂಟ್ಲಿ ನಮ್ಮ ಅನುಕೂಲಕ್ಕೆ ಆಗುವ ಹಾಗೆ ನಾವು ಅದನ್ನ ಡ್ರಾಯಿಂಗ್, ಇಲ್ಲದಿದ್ರೆ ನಂಬರ್ ಆಫ್ ಡ್ರಾಯಿಂಗ್ ಶೀಟ್ಸ್, ಈಗ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಕೆಲಸ ಮುಗಿದಿದೆ, ಈಗ ಇಲ್ಲದಿದ್ರೆ 10 ಶೀಟ್ ಬೇಕಾಗುತ್ತೆ. therefore what you have done, we have converted the scale, we have reduced the diagram ನ ಚಿಕ್ಕದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಓಕೆ, ಚಿಕ್ಕದ್ ಮಾಡಿದ್ವಿ. ಎಷ್ಟು ಚಿಕ್ಕದ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಅರ್ಥ ಆಗುವಾಗ ಮಾಡ್ಬೇಕು. ಇನ್ನು ಚಿಕ್ಕದ್ ಮಾಡ್ತಾ ಹೋಗ್ಬಿಟ್ರೆ ದಟ್ ಬಿಕಮ್ಸ್ ವೆರಿ ಕ್ಲೋಸ್. ಇದನ್ನ ಅವಾಗ ನಮ್ಗೆ ಒಂದ್ ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ಗೆ ವ್ಯತ್ಯಾಸವೇ ಗೊತ್ತಾಗಲ್ಲ. ಡ್ರಾಯಿಂಗ್ ಲೈನ್ ಥಿಕ್ನೆಸ್ ವರೆಗೂ ಕಮ್ಮಿ ಆಗ್ಬಿಡುತ್ತೆ. ಆದ್ರಿಂದ ಲೆಟ್ ಅಸ್ ಬಿ ವೆರಿ ಕೇರ್ಫುಲ್ ವೈ ಡೂಯಿಂಗ್ ದಿಸ್. ಇದನ್ನ ಎರಡು ಸ್ಕೇಲ್ ಅನ್ನು ನಾವು ತಗೊಳ್ತೀವಿ, ಒಂದು ಹಾರಿಜಾಂಟಲ್ ಸ್ಕೇಲು, ಮತ್ತೊಂದು ವರ್ಟಿಕಲ್ ಸ್ಕೇಲ್. ವರ್ಟಿಕಲ್ ಸ್ಕೇಲ್ ಅನ್ನ ಯಾವಾಗ್ಲೂ ಕಡಿಮೆ ತಗೊಳ್ತೀವಿ ನಾವು. ಇದನ್ನ ಹಾರಿಜಾಂಟಲ್ ಸ್ಕೇಲ್ ಜಾಸ್ತಿ ಇರ್ತೀವಿ. 1 centimeter is equal to 10 meter, and vertical scale 1 centimeter is equal to 1 meter. ಅವಾಗ ಏನಾಗುತ್ತೆ, ಇದು 11 centimeter ಡ್ರಾ ಮಾಡಬೇಕು, ಇದು 1 centimeter ಡ್ರಾ ಮಾಡಬೇಕು. ಇದನ್ನ ಆಫ್ಟರ್ ಡೂಯಿಂಗ್ ದಿಸ್, ಇದನ್ನೆಲ್ಲ ಇಷ್ಟು ಮಾಡಿದ ನಂತರ ಈ ಎಲ್ಲಾ ಪಾಯಿಂಟ್ಗಳನ್ನ ಎಲ್ಲಾ ಪಾಯಿಂಟ್ ಅನ್ನು ಜಾಯಿನ್ ಮಾಡಿ, ಎಲ್ಲಾ ಪಾಯಿಂಟ್ ಅನ್ನು ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಏನ್ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಗ್ರೌಂಡ್ ಪ್ರೊಫೈಲ್ ಸಿಗುತ್ತೆ. ನಾವು ದಿಸ್ ಇಸ್ ಕಾಲ್ಡ್ ಪ್ರೊಫೈಲ್ ಲೆವೆಲಿಂಗ್. ಇಷ್ಟು ವಿಷಯಕ್ಕೆ ನಾವೇನಂತ ಕರಿತೀವಿ, ವಿ ಆರ್ ಕಾಲಿಂಗ್ ದಿಸ್ ಆಸ್ ಪ್ರೊಫೈಲ್ ಲೆವೆಲಿಂಗ್. ಇದನ್ನ ಇಟ್ ಈಸ್ ಕಾಲ್ಡ್ ದ ಗ್ರೌಂಡ್ ಪ್ರೊಫೈಲ್ ಅಂತ ಕರಿತೀವಿ. ಗ್ರೌಂಡ್ ಪ್ರೊಫೈಲ್ ಅಂತ ಹೇಳ್ತೀವಿ, ಪ್ರೊಫೈಲ್ ಲೆವೆಲಿಂಗ್ ಅಂತ ಹೇಳ್ತೀವಿ. ಇದು ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಹೇಳ್ತೀವಿ. ಇದನ್ನ ಯಾಕಂತ ಹೇಳಿದ್ರೆ ಉದ್ದಕ್ಕೆ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಉದ್ದಕ್ಕೆ ಈಗ ನಾನು ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಮಾಡಿಲ್ಲ, ಲೆಫ್ಟ್ ರೈಟ್ ಡ್ರಾಯಿಂಗ್ ಮಾಡಿಲ್ಲ ನಾನು. ವಾಟ್ ಐ ಹ್ಯಾವ್ ಡನ್ ನೌ, I have taken all the elevations of the center line all along the center line. Center line ಎಲ್ಲಿ ಉಂಟು, ಆ ಇಡೀ ಸೆಂಟ್ರಲ್ ಲೈನ್ ಉದ್ದಕ್ಕೆ ನಾನು ಸ್ಟಾಪ್ ರೀಡಿಂಗ್ ತಗೊಂಡು ಹೋಗಿದ್ದೀನಿ. ಇದನ್ನ ಸೆಂಟ್ರಲ್ ಲೈನ್ ಸ್ಟಾಪ್ ರೀಡಿಂಗ್ ತಗೊಂಡೋಗಿ ಸೆಂಟ್ರಲ್ ಲೈನ್ ಸ್ಟಾಪ್ ರೀಡಿಂಗ್ ಆದ್ಮೇಲೆ ಆ ಸೆಂಟ್ರಲ್ ಲೈನ್ಗೆ ನಾನು ಇದನ್ನ ಪ್ಲಾಟಿಂಗ್ ಮಾಡಿದ್ದೀನಿ. therefore we call this as ಇದನ್ನ ಪ್ರೊಫೈಲ್ ಲೆವೆಲಿಂಗ್ ಅಂತ ನಾವು ಕರೀತೀವಿ. ಯಾಕಂತ ಹೇಳಿದ್ರೆ ಈಗ ಏನ್ ಮಾಡಿದ್ದೀನಿ ನಾನು, ಆ ಗ್ರೌಂಡ್ ಪ್ರೊಫೈಲ್ ಈ ಪ್ಲಾಟಿಂಗ್ ಮಾಡಿದ್ದೀನಿ, ಅದಕ್ಕೆ ಪ್ರೊಫೈಲ್ ಲೆವೆಲಿಂಗ್ ಅಂತ ಕರೀತೀವಿ. ಯಾವ ಮೆಥಡ್ ಅಡಾಪ್ಟ್ ಮಾಡಿದ್ದೀನಿ, ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಡಾಪ್ಟ್ ಮಾಡಿದ್ದೀನಿ. therefore longitudinal leveling along longitude ಉದ್ದಕ್ಕೆ. ಇದು ನಾನು ಆ ಕಡೆ ಲೆಫ್ಟ್ ರೈಟ್ ಮಾಡಲಿಲ್ಲ, ಲೆಫ್ಟ್ ರೈಟ್ ಮಾಡಿದ್ರೆ ಕ್ರಾಸ್ ಸೆಕ್ಷನಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, so please understand this, it is the longitudinal leveling. It is called longitudinal leveling, profile leveling. ಇದು ನಾನು it is longitudinal sectioning ಅಂತ ಕರಿತೀವಿ. ಇದು longitudinal sectioning, longitudinal leveling and profile leveling. Profile leveling ಅಂದ್ರೆ ಇಷ್ಟು ವಿಷಯ. ಇದು ನಾನು thank you very much for all the participants. Now we will do it the next, how to use this, ಇದನ್ನ ಯಾವ ತರ ನಾವು ಯೂಸ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. how to concept the road, how to calculate the quantities ಅಂತ. then thank you so much for all the participants, the other viewers. Thank you very much. 40 ನಿಮಿಷ ಆಯ್ತು.